ಜಗದೊಡೆಯ ಶ್ರೀಕಾರ ರೂಪನು ನೀನೇ ಹೇ ಜಗದೀಶ ಹೇ ಸರ್ವೇಶ ಹೇ ಜಗದೀಶ ಹೇ ಸರ್ವೇಶ ಎಲ್ಲೆಲ್ಲಿಯೂ ನೀನೇ ಎಲ್ಲೆಲ್ಲಿಯೂ ನೀನೇ ಓಂ ನಮಃ ಶಿವಾಯ ಓಂಕಾರ ರೂಪನು ನೀನೇ ಓ ಜಗದೊಡೆಯ ಓಂ ಶಿವಶಕ್ತಿ ನಮೋ ನಮಃ. ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿನ್ನೆ ವಿಡಿಯೋದಲ್ಲಿ ಕುಂಡಲಿ ಶಕ್ತಿ ಜಾಗೃತಗೊಳಿಸಿಕೊಳ್ಳುವಾಗ ಉಂಟಾಗುವ ಶಾರೀರಿಕ ಸಮಸ್ಯೆಗಳು, ನಮ್ಮ ಶರೀರದ ಒಳಗಡೆ ಅದು ಏನೇನು ಸಮಸ್ಯೆ ಆಗುತ್ತೆ, ಅದಕ್ಕೆ ಇರ್ತಕ್ಕಂತಹ ಪರಿಹಾರ, ಉಪಶಮನ ಅಥವಾ ನಿವಾರಣೆಗಳು ಯಾವುವು ಎಂಬುದರ ಬಗ್ಗೆ, ಮೈ ಎಂಬುದು ಊದುವ ಪ್ರಕ್ರಿಯೆ ನಡೆಯುತ್ತೆ ಎಂಬ ವಿಚಾರವನ್ನು ನಾನು ಹೇಳಿದೆ ಮತ್ತು ಅದಕ್ಕೆ ಪರಿಹಾರ ಕೂಡ ಏನು ಅಂತ ಹೇಳಿದೆ. ಸ್ನೇಹಿತರೆ, ತುಳಸಿ ದಳವನ್ನು ಒಂದೊಂದು ತಿನ್ನಬೇಕು ಅಂತ ಹೇಳಿದೆ. ಅದನ್ನು ತುಳಸಿ ದಳವನ್ನು ಕೀಳುವ ಮುಂಚೆ ನೀವು ಪೂಜೆ ಮಾಡಿ ಪರ್ಮಿಷನ್ ಪಡ್ಕೋಬೇಕು. ತುಳಸಿ ಮಾತೆಯಲ್ಲಿ ನೀವು ಅನುಮತಿಯನ್ನು ಪಡೆದ ನಂತರವೇ ಆ ತುಳಸಿ ಗಿಡಕ್ಕೆ ನೋವಾಗದಂತೆ ನೀವು ಕೀಳ್ತಕ್ಕಂತಹ ಒಂದು ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಹಾಗೆಯೇ ಕಿತ್ತು ತಿನ್ನಬಾರದು. ಕಾರಣ ಸಸ್ಯದಲ್ಲೂ ಕೂಡ ಜೀವವಿದೆ ಅಂತ ನಾನು ವಿಡಿಯೋ ಮಾಡಿದ್ದೇನೆ. ಆದಾಗ್ಯೂ ಕೂಡ ಈ ತುಳಸಿ ಎಂಬತಕ್ಕಂತಹ ಒಂದು ತುಳಸಿ ಗಿಡದಲ್ಲಿ 33 ಕೋಟಿ ದೇವಾನುದೇವತೆಗಳು ನೆಲೆಸಿದ್ದಾರೆ. ಇದರ ಹಿನ್ನೆಲೆ ಮತ್ತು ಕತೆ ಕೂಡ ಇದೆ, ಮತ್ತಾವುದಾದ್ರೂ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಆದ್ದರಿಂದ ನೀವು ಪೂಜಾ ಕೈಕರ್ಯಗಳು ಏನಿರ್ತಾವೆ ಅದನ್ನು ನೆರವೇರಿಸುವುದರ ಮುಖಾಂತರವೇ ನೀವು ತುಳಸಿ ದಳವನ್ನು ಕೀಳಬೇಕು. ಮುಂದಿನದಾಗಿ ಬರ್ತಕ್ಕಂಥದ್ದು ಅಜೀರ್ಣ ಎಂಬತಕ್ಕಂತಹ ಸಮಸ್ಯೆ ಉಂಟಾಗುತ್ತೆ. ನೀವು ಯಾವುದೇ ಆಹಾರವನ್ನು ತಿಂತಾ ಇದ್ರೆ ಮೊದಲು ಅದು ಸುದೀರ್ಘವಾಗಿ ಶರೀರದಲ್ಲಿ ನಿಲ್ಲಿಸ್ತಾ ಇರಲಿಲ್ಲ. ಆಗಾಗಲೇ ಸಮಯಕ್ಕೆ ಸರಿಯಾಗಿ ಅದು ಜೀರ್ಣ ಆಗ್ತಕ್ಕಂತಹ ಕ್ರಿಯೆಗಳನ್ನು ಮಾಡ್ತಾ ಇತ್ತು. ಆದರೆ ಇಲ್ಲಿ ಏನಾಗುತ್ತೆ, ಕುಂಡಲಿ ಶಕ್ತಿ ಜಾಗೃತವಾದಾಗ ಹೇಗೆ ಒಂದು ಮಣಿಗಳ ಗುಂಪಿಗೆ ನಾವು ಒಂದು ಗೋಲಿಯನ್ನು ಹೆಸರೆ ಚಿಲ್ಲಾಪಿಲ್ಲಿ ಆಗುತ್ತೋ ಹಾಗೆ ಶರೀರದ ಅಂಗಾಂಗಗಳಲ್ಲಿ ಹೊಸ ವಿಚಾರಗಳು, ಘಟನೆಗಳು ನಡೀತಾ ಹೋಗ್ತವೆ. ನಾವು ಬಾಹ್ಯ ಸಮಸ್ಯೆಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಳಲು ಶತ ಪ್ರಯತ್ನ ಮಾಡ್ತೇವೋ ಹೀಗೆ ನಾವು ಪ್ರತಿದಿನ ಪ್ರತಿ ಕಾರ್ಯಗಳಲ್ಲೂ ಕೂಡ ಒಳಿತನ್ನೇ ಮಾಡಿಕೊಳ್ಳೋದಕ್ಕೋಸ್ಕರ ನಾವು ಪ್ರಯತ್ನವನ್ನು ಮಾಡ್ತೀವೋ, ಯಾವುದೇ ಸಮಸ್ಯೆ ನಿವಾರಣೆಗೆ ನಾವು ಶ್ರಮಿಸ್ತೇವೋ ಹಾಗೆಯೇ ನಮ್ಮ ಶಾರೀರಿಕ ಒಳಗೆ ಅಡಗಿರ್ತಕ್ಕಂತಹ ಸಮಸ್ಯೆಗಳು ಏನಿರ್ತಾವೆ ಅವು ಎದ್ದು ನಿಲ್ತಾವೆ, ಪುಟಿದು ನಿಲ್ತಾವೆ, ಚಿಮ್ತಾವೆ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಅವು ಗೊಂದಲಕ್ಕೊಳಗಾಗ್ತವೆ ಮತ್ತು ಎಲ್ಲ ಕೂಡ ಯಾವ ಜನ್ಮದ ಕರ್ಮ ಲೇಪಗಳು ಏನಿರ್ತಾವೆ, ಯಾವ ಅಡಗಿ ಕೂತಿರ್ತಾವೆ ಅವಕ್ಕೆಲ್ಲ ಬಡ್ದು ಎಚ್ಚರ ಮಾಡದಂತೆ ಆಗತ್ತೆ. ಆಗ ಅಂಗಾಂಗಗಳು ಏನಾಗಿರುತ್ತೆ, ಮೊದಲು ಇದ್ದಂತಹ ಕುಂಡಲಿ ಶಕ್ತಿ ಜಾಗೃತಗೊಳಿಸಿಕೊಳ್ಳುವ ಮುನ್ನ, ಧ್ಯಾನ ಮಾಡುವ ಮುನ್ನ ದೇಹದಲ್ಲಿ ಒಂದು ಸಿಸ್ಟಮ್ಯಾಟಿಕ್ ರಚನೆ ಆಗಿರುತ್ತೆ. ಆ ಸಿಸ್ಟಮ್ಯಾಟಿಕ್ ಎಂಬತಕ್ಕಂಥದ್ದು, ಆ ಸಿಸ್ಟಮ್ ಎಂಬತಕ್ಕಂಥದ್ದು ಇರಲ್ಲ, ಬದಲಿಗೆ ವಿಭಿನ್ನವಾಗಿ ಪರಿವರ್ತನೆ ಆಗಿರುತ್ತೆ. ಅಂದ್ರೆ ಭಿನ್ನವಾಗಿ ಪರಿವರ್ತನೆ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ನಮ್ಮ ದೇಹ ಆಹಾರವನ್ನು ಸ್ವೀಕರಿಸಿದಾಗ್ಯೂ ಕೂಡ ಅದು ಜೀರ್ಣ ಆಗಲು ಸಮಯ ತೆಗೆದುಕೊಳ್ಳುತ್ತೆ. ಅಜೀರ್ಣ ಎಂಬತಕ್ಕಂಥದ್ದು ಆಗತ್ತೆ. ಜೊತೆಗೆ ಒಂದು ಇಲ್ಲಿ ಉದಾಹರಣೆಯನ್ನ ಕೊಡ್ತೇನೆ. ನೀವು ಒಂದು ಮನೆ ಮಾಡ್ತಕ್ಕಂತಹ ಜಾಗಗಳಲ್ಲಿ ನೋಡಿ, ಸಿಮೆಂಟ್ ಅನ್ನ ಹಾಕೊಂಡು ಮಧ್ಯದಲ್ಲಿ ಗುಂಡಿಯನ್ನ ಮಾಡಿ ಅದಕ್ಕೆ ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾರೆ. ಒಂದು ವೇಳೆ ಮಿಕ್ಸ್ ಮಾಡ್ದೇನೆ ಹಾಗೆ ನೀರು ಸುರಿತಾ ಇದ್ರೆ ಅದು ಬಲಯುತವಾಗಿ ಮಾತ್ರ, ಸುತ್ತ ಸಿಮೆಂಟ್ ರಾಶಿ ಜಾಸ್ತಿ ಇದ್ರೆ ಮಾತ್ರ ಅದ್ರ ಒಳಗಡೆ 1 ಕೊಡಪಾನ 2 ಕೊಡಪಾನ ಇಷ್ಟು ನೀರು ಹಾಕಿದ್ರೆ ಅದು ನಿಲ್ಲತ್ತೆ. ಇಲ್ಲ ಅಂದ ಪಕ್ಷದಲ್ಲಿ ಅದರಲ್ಲಿ ನೀರು ಹೆಚ್ಚಾದ್ರೆ ಹೇಗೆ ಆ ಕಡೆ ದಿಕ್ಕಲ್ಲಿ ಈ ಕಡೆ ದಿಕ್ಕಲ್ಲಿ ಈ ಕಡೆ ದಿಕ್ಕಲ್ಲಿ ಹರಿದು ಹೋಗುತ್ತೋ ಹಾಗೆ ನಮ್ಮ ಶರೀರದಲ್ಲಿನ ಹೊಟ್ಟೆಯ ಭಾಗ ಎಂಬತಕ್ಕಂತಹ ಕ್ರಿಯಾ ಚಟುವಟಿಕೆ ಏನು ನಡೆಯುತ್ತೆ, ಅಬ್ಡೋಮನ್ ಅಂತ ನಾವೇನು ಹೇಳ್ತೀವಿ, ಆ ಜಾಗದಲ್ಲಿ ನಿರಂತರವಾಗಿ ನಡೀತಿದ್ದಂತಹ ಕಾರ್ಯಗಳು ನಡೆಯಲ್ಲ. ಆಗ ಅಜೀರ್ಣ ಎಂಬತಕ್ಕಂಥದ್ದು ಆಗತ್ತೆ. ಆ ಸಮಯದಲ್ಲಿ ಸ್ನೇಹಿತರೆ ನೀವು ಶಂಖಮುದ್ರೆಯನ್ನ ಮಾಡ್ಬೋದು. ಶಂಖಮುದ್ರೆಯನ್ನ ಮಾಡಿದ್ರೆ ಅಜೀರ್ಣದ ಸಮಸ್ಯೆ ನಿವಾರಣೆ ಆಗತ್ತೆ. ಆಗ ಆರೋಗ್ಯಯುತವಾಗಿ ಜೀವನ ಮಾಡಲು ಸಮಯಕ್ಕೆ ಹೇಗೆ ಜೀರ್ಣ ಕ್ರಿಯೆ ನಡಿಬೇಕು ಆ ರೀತಿಯಾಗಿ ನಡೆಯುತ್ತೆ. ಜೊತೆಗೆ ನಮ್ಮ ಮೂಲಾಧಾರ
ಮತ್ತು ಸ್ವಾದಿಷ್ಠಾನ ಚಕ್ರ ಏನಿರುತ್ತೆ, ಸ್ವಾದಿಷ್ಠಾನ ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಂತಹ ಮುದ್ರೆಗಳನ್ನೇ ನೀವು 10 ನಿಮಿಷ ಮಾಡೋದ್ರಿಂದ ಕೂಡ ನಿಮಗೆ ಉಪಶಮನ ದೊರೆಯುತ್ತೆ. ನಂತರ ಪದೇ ಪದೇ ಶೌಚಕ್ಕೆ ಹೋಗುವಂತೆ ಆಗ್ತಕ್ಕಂಥದ್ದು. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಯಾವೊಬ್ಬ ಮನುಷ್ಯ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿಕೊಳ್ಳಲು ಹೋಗ್ತಾನೋ ಆ ಕುಂಡಲಿನಿ ಶಕ್ತಿ ಎಚ್ಚರವಾದಾಗ ಆ ಮನುಷ್ಯ ಬಾಲ್ಯದಿಂದಲೇ ಕಟ್ಟಿ ಹಾಕಿಕೊಂಡಿದ್ದಂತಹ ಮಲಬದ್ಧತೆ ಎಂಬತಕ್ಕಂಥದ್ದನ್ನು ಸಂಪೂರ್ಣವಾಗಿ ಹೊರಗಾಕತ್ತೆ ಆ ಶಕ್ತಿ ಅಂತ. ಹಾಗಾಗಿ ಎಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ತಕ್ಕಂತಹ ನಕಾರಾತ್ಮಕ ಸೆಲ್ಗಳು ಕೋಟ್ಯಾಂತರ ಜನ್ಮಗಳಿಂದ ಅಡಗಿಸಿಕೊಂಡಿಟ್ಟುಕೊಂಡು ಬಂದಂತಹ ಕರ್ಮದ ಫಲದ ರೂಪವಾಗಿ ಸೆಲ್ಸ್ ರೂಪದಲ್ಲಿ ನಮ್ಮ ಶರೀರದಲ್ಲಿ ಇರ್ತಾವೆ. ಆ ಶರೀರದಲ್ಲಿ ಇರ್ತಕ್ಕಂತಹ ನಕಾರಾತ್ಮಕತೆಯನ್ನ ಎಲ್ಲವನ್ನು ಕೂಡ ಮಲಮೂತ್ರದಲ್ಲಿ 1 ಮಾಡ್ತಕ್ಕಂಥ ಸಮಯದಲ್ಲಿ 2 ಮಾಡ್ತಕ್ಕಂಥ ಸಮಯದಲ್ಲಿ ಸಂಪೂರ್ಣವಾಗಿ ಅವನ್ನ ಹೊರ ಹಾಕ್ತಾವೆ. ಅದಕ್ಕೆ ಮೋಕ್ಷ ದೊರೆಯುತ್ತೆ. ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿಕೊಂಡ್ರೆ ಮೋಕ್ಷ ದೊರೆಯುತ್ತೆ ಅಂತ ನೀವು ಕೇಳಿದ್ದೀರಿ ಅಲ್ವಾ? ಮೋಕ್ಷ ಯಾವಾಗ ದೊರೆಯುತ್ತೆ? ನಮ್ಮ ಪೂರ್ವ ಜನ್ಮದ ಕರ್ಮಗಳ ಸಂಚಿತ ಪ್ರಾರಬ್ಧ ಕರ್ಮಗಳ ಕ್ಷಯ ಆದಾಗ, ಕ್ಷಯ ಅಂದ್ರೆ ನಷ್ಟವಾದಾಗ, ಮುಕ್ತಾಯವಾದಾಗ, ಅಂತ್ಯಗೊಂಡಾಗ, ಅಂತಿಮಗೊಂಡಾಗ, ಅವುಗಳ ನಾಶವಾದಾಗ ಅಥವಾ ಈ ಎಲ್ಲ ಸಮಸ್ಯೆಗಳ ಶಮನವಾದಾಗ ನಮಗೆ ಮೋಕ್ಷ ಎಂಬತಕ್ಕಂಥದ್ದು ಪ್ರಾಪ್ತಿ ಆಗತ್ತೆ. ಆದ್ದರಿಂದ ಪುನಃ ಪುನಃ ಶೌಚಕ್ಕೆ ಮೊದಲ ಹಂತಗಳಲ್ಲಿ ಹೋಗ್ತಾ ಇದ್ರೂ ಕೂಡ ನೀವು ಗಾಬರಿಗೊಳ್ಳಬಾರ್ದು. ನೀವು ಪದೇ ಪದೇ ಹೋಗ್ತಾ ಇರಬೇಕು ಮತ್ತು ಅದನ್ನ ಸ್ವಚ್ಛಗೊಳಿಸ್ತಕ್ಕಂತಹ ಅಂದ್ರೆ ಶರೀರದ ಯಾವ ಅಂಗಾಂಗದಲ್ಲಿ ಏನು ನಡೀತಾ ಇರುತ್ತೋ ಅದು ಸ್ವಚ್ಛಗೊಳ್ಳಲಿ ಅಂತಕ್ಕಂಥ ಕಾರ್ಯದಲ್ಲಿ ನೀವು ಪ್ರವೃತ್ತರಾಗಬೇಕು. ಧೈರ್ಯಗಿಡದೆ ಧೃತಿಗಿಡದೆ ಧ್ಯಾನವನ್ನ ನೀವು ಮುಂದುವರಿಸಬೇಕು. ಅತಿ ತೀರಾ ನಮಗೆ ಪೂರ್ಣ ಸಮಸ್ಯೆ ಆಗ್ತಿದೆ ಅಂತ ಸಂದರ್ಭದಲ್ಲಿ ಈಗಿನ ಕಾಲದಲ್ಲಿ ಉಪಶಮನಕ್ಕೆ ಆಯುರ್ವೇದ ಮೆಡಿಸಿನ್ಗಳು ಕೂಡ ಇದ್ದಾವೆ. ನೀವು ಅದನ್ನು ಸ್ವೀಕರಿಸಬೇಕು. ಇಂಗ್ಲಿಷ್ ಮೆಡಿಸಿನ್ಗಳನ್ನ ನೀವು ಸ್ವೀಕರಿಸಬಾರ್ದಂತ ಇಲ್ಲಿ ನಾನು ಹೇಳಬಯಸ್ತೇನೆ. 4ನೇ ಹಂತದಲ್ಲಿ ಶರೀರ ಎಂಬತಕ್ಕಂಥದ್ದು ಒಣಗೋದು. ಪದೇ ಪದೇ ನೀವು ಶೌಚಕ್ಕೆ ಹೋದಾಗ ಒಣಗೋದಾಗ ಏನಾಗುತ್ತೆ, ಅದು ನೀರು ಎಂಬತಕ್ಕಂಥದ್ದು ಬಾಹ್ಯ ರೂಪದಲ್ಲಿ ಹೋಗುತ್ತೆ. ಬಾಹ್ಯ ರೂಪದಲ್ಲಿ ಹೋದಾಗ ಆ ಸಂದರ್ಭದಲ್ಲಿ ಶರೀರದಲ್ಲಿ ಸಾಮಾನ್ಯವಾಗಿ ಇದು ಏನಾಗುತ್ತೆ, ಒಣಗುವಿಕೆ ಎಂಬತಕ್ಕಂಥದ್ದು ಉಂಟಾಗುತ್ತೆ. ಶರೀರದಲ್ಲಿ ಒಣಗುವಿಕೆ ಆದರೆ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಮೈ ಒಳಗಡೆಯಲ್ಲಿ ಸೂಜಿ ಚುಚ್ಚಿದಂತೆ ಆಗತ್ತೆ ಮತ್ತು ಚರ್ಮ ಒಳಗಿನಿಂದನೇ ಒಣಗ್ತಾ ಬರುತ್ತೆ. ಒಂದು ರೀತಿ ಬಟ್ಟೆಗಳನ್ನು ಹಾಕಿದ್ರೆ ಪರ್ರಂದಂಗೆ ಆಗುತ್ತೆ. ಹಾಕಿದ್ರೆ ಒಂದು ತೆಗೆಯಲಿಕ್ಕೆ ಹೋಗಿ ಬಟ್ಟೆಗಳನ್ನು ಮೈ ಮೇಲಿಂದ ಆ ಟೈಮಲ್ಲಿ ಪರ್ ಅಂತಹ ಶಬ್ದ ಬರುತ್ತೆ. ಮತ್ತು ಇನ್ನೊಂದು ಯಾವುದೇ ಒಂದು ಚೇರ್ಗಾಗಲಿ ಕುರ್ಚಿ ಮೇಲೆ ನೀವು ಕೂತ್ಕೊಂಡು ನಿಮ್ಮ ಕೈಯನ್ನೇ ಅದಕ್ಕೆ ಸೋಕಿಸಿ ನಿಮ್ಮ ರೋಮಗಳೆಲ್ಲ ಏನಿರ್ತಾವೆ ಅವು ಸೆಟೆದುಕೊಳ್ತಾವೆ, ನೆಟ್ಟಗೆ ನಿಲ್ತಾವೆ ಮತ್ತು ಆ ಚೇರಿಗೆ ಟಚ್ ಆಗ್ತಾವೆ. ಅಂದರೆ ಅದು ಕೂಡ ಒಂದು ರೀತಿ ಗುರುತ್ವಾಕರ್ಷಣ ಶಕ್ತಿಯ ನಿಯಮ ಅಂತ ಸೈಂಟಿಫಿಕ್ ಆಗಿ ಇದೆ. ಆದರೂ ಕೂಡ ಈ ಆಧ್ಯಾತ್ಮಿಕ ವಿಚಾರವಾಗಿ ನಾವು ಗಮನಿಸಿದ್ರೆ ನಮ್ಮ ಶರೀರದಲ್ಲಿ ಆಗ್ತಕ್ಕಂಥ ಕಾರ್ಯಗಳ ಬಗ್ಗೆ ಕೂಡ ಅದು ಒಂದಕ್ಕೊಂದು ಕನೆಕ್ಷನ್ ಇದೆ. ಆಗ ನೀವು ಗಮನಿಸಬಹುದು ಈ ಶರೀರದಲ್ಲಿ ಎಷ್ಟು ರೀತಿಯ ಕ್ರಿಯೆಗಳು ಕೂಡ ನಡೀತಾವೆ ಅಂತ. ಶರೀರ ಒಣಗ್ತಾ ಇದ್ದಂತಹ ಸಂದರ್ಭದಲ್ಲಿ ಬಟ್ಟೆಗಳನ್ನು ತೆಗೆದಾಗ ಪರ್ ಎಂಬತಕ್ಕಂತಹ ಶಬ್ದ ಕೂಡ ಕೇಳುತ್ತೆ, ಮೈಯೆಲ್ಲ ಸೂಜಿಯಿಂದ ಚುಚ್ಚಿದಂತೆ ಆಗತ್ತೆ. ಅಂತ ಸಂದರ್ಭದಲ್ಲಿ ನೀವು ಹಣ್ಣಿನ ರಸವನ್ನು, ತಂಪು ಪಾನೀಯಗಳನ್ನು, ಹಣ್ಣುಗಳನ್ನು ಮತ್ತು ರಸವತ್ತಾದಂತಹ ತರಕಾರಿಗಳು ಅಂದರೆ ಟೊಮೊಟೊ ಆಗ್ಬೋದು, ಈ ರೀತಿ ನಾರಂಶ ಇರ್ತಕ್ಕಂತಹ ತರಕಾರಿಗಳನ್ನು ಸೇವಿಸ್ಬೋದು. ಮತ್ತು ಸ್ನೇಹಿತರೆ, ಈ ಶರೀರ ಒಣಗುವಿಕೆ ಆದಾಗ ಏನಾಗುತ್ತೆ, ಇನ್ನೊಂದು ಸಮಸ್ಯೆ ಕೂಡ ಉತ್ಪತ್ತಿ ಆಗತ್ತೆ. ಹೊಟ್ಟೆ ನೀವು ಏನು ಸೇವಿಸ್ತಾ ಇದ್ರೂ ಕೂಡ ಅಲ್ಪ ಪ್ರಮಾಣದ ನೀವು ಪ್ರತಿನಿತ್ಯ 1 ಪ್ಲೇಟು ಅಥವಾ ಅದ್ರ ಜೊತೆಗೆ ಇನ್ನೊಂದು ಸಬ್ಸ್ಟಿಟ್ಯೂಟ್ ಅನ್ನಂಗೆ ಒಂದು ಜ್ಯೂಸೋ ಅಥವಾ ಇನ್ನಿತರ ಏನಾದರೂ ಒಂದು ನೀವು ಸ್ವೀಕರಿಸ್ತೀರಾ ಅಂತ ಅನ್ಕೊಳ್ಳೋಣ. ಆ ಟೈಮಲ್ಲಿ ನೀವು ಅದರಲ್ಲಿನೇ ಹಾಫ್ ಭಾಗ ಸ್ವೀಕರಿಸಿರ್ತೀರ. ಒಂದು ಹಾಫ್ ಪ್ಲೇಟು ತಿಂಡಿ ಆಗ್ಬೋದು ಅಥವಾ 1 ಕಪ್ ಜ್ಯೂಸ್ ಕುಡಿಯೋದ್ರ ಬದಲಿಗೆ ಅರ್ಧ ಕಪ್ ಜ್ಯೂಸ್ ಕುಡಿತಕ್ಕಂಥದ್ದು ಅಥವಾ ಹಣ್ಣನ್ನು ತಿಂತಕ್ಕಂಥ ಸೇವನೆ ಮಾಡಿದಾಗ್ಯೂ ಕೂಡ ನಿಮ್ಮ ಹೊಟ್ಟೆ ಪ್ರೆಗ್ನೆಂಟ್ ಆದವ್ರ ರೀತಿ ಉಬ್ಬರಿಸಿಕೊಳ್ಳುತ್ತೆ, ದಪ್ಪ ಆಗ್ತಕ್ಕಂಥದ್ದು, ಅಲ್ಲಿ ಗ್ಯಾಸ್ ತುಂಬಿಕೊಳ್ಳುತ್ತೆ. ಏಕೆಂದರೆ ಒಳಗಿನ ಕಾರ್ಯಗಳು ಕೂಡ ನಡೀತಾ ಇರುತ್ತೆ. ಕುಂಡಲಿನಿ ಶಕ್ತಿ ಜಾಗೃತವಾದಾಗ ಅದು ಅದರದೇ ಆದ ನಿಟ್ಟಿನಲ್ಲಿ ಆಹಾರವನ್ನು ಸೇವನೆ ಮಾಡ್ತಾ ಇರುತ್ತೆ. ಅಂದರೆ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಅಡಗಿರುತ್ತೆ ಆ ಶಕ್ತಿಗಳೆಲ್ಲವನ್ನು ಕಿತ್ತು 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 ಎಸಿತಾ ಇರುತ್ತೆ, ಉಲ್ಟಾ ಪಲ್ಟಾ ಮಾಡ್ತಾ ಇರುತ್ತೆ. ಏಕೆಂದರೆ ಇದು ಹೋಗಲಿ,
ನೀವು ಆಧ್ಯಾತ್ಮಿಕವಾಗಿ ಯಶಸ್ಸಾದಂಥ ವ್ಯಕ್ತಿಗಳನ್ನು ನೋಡಿ, ಅವರಲ್ಲಿ ಗ್ಯಾಸ್ ಉತ್ಪತ್ತಿಯಾಗಲ್ಲ, ಮೂಗಿನಲ್ಲಿ ಶೀತ ಆಗಲ್ಲ, ಗ್ಯಾಸ್ ಉತ್ಪತ್ತಿಯಾಗಲ್ಲ. ಜೊತೆಗೆ ಇನ್ನೊಂದು ಅಂಶ, ಅವರ ಕಿವಿನಲ್ಲಿ ಗುಗ್ಗೆ ಎಂಬತಕ್ಕಂಥದ್ದು ಬರಲ್ಲ, ಮೂಗಿನಲ್ಲಿ ಸೋರ್ತಕ್ಕಂಥದ್ದು ಇರಲ್ಲ. ಜೊತೆಗೆ ಇನ್ನೊಂದು ಅಂಶ ಇದೆ ಸ್ನೇಹಿತರೆ, ಅವರು ಬೆವರಲ್ಲ. ಜೊತೆಗೆ ಈ ರೀತಿಯಾಗಿ ಆಧ್ಯಾತ್ಮಿಕ ಸಾಧನೆ ಮಾಡ್ತಕ್ಕಂಥವರಲ್ಲಿ ಆಗತ್ತೆ. ಆಗ ಈ ರೀತಿ ಹೊಟ್ಟೆ ಉಬ್ಬರ ಎಂಬತಕ್ಕಂಥದ್ದು ಏನು ಬರುತ್ತೆ, ವಾತ ಪಿತ್ತ ಕಫ, ಈ 3 ಸಮಸ್ಯೆಗೆ ಕಾರಣ ಆಗ್ತವೆ. ಅವುಗಳನ್ನು ಬೇರ್ ಸಮೇತ ಎಸೆಯುವಾಗ ನಿಮ್ಮಲ್ಲಿ ಹಿಂದಿನಿಂದ ನೀವು ಖಾರ ಪದಾರ್ಥಗಳನ್ನು ಮತ್ತು ಇನ್ನಿತರ ಶಾಖಯುಕ್ತವಾದಂತಹ ಪದಾರ್ಥಗಳನ್ನು ಸೇವಿಸಿದ್ರೆ ಅದು ಏನು ಮಾಡುತ್ತೆ, ಆ ಶರೀರದಲ್ಲಿ ಶೇಖರಣೆ ಆಗಿರುತ್ತೆ. ಅದೆಲ್ಲವನ್ನು ಕಿತ್ತೆಸಿತಾ ಇದ್ದಾಗ ಏನಾಗುತ್ತೆ, ನೀವು ಆಹಾರ ತಿಂದರೂ ಕೂಡ ಅದಕ್ಕೆ ಅಡ್ವರ್ಸ್ ಆಗಿ ಕೆಲಸ ಮಾಡಿದಾಗ ಹೊಟ್ಟೆ ಉಬ್ಬರ ಆಗತ್ತೆ. ನೀವು ಧ್ಯಾನವನ್ನು ಮಾಡ್ತಾ ಇದ್ದಾಗ ಅದು ಯಥಾಸ್ಥಿತಿಗೆ ಬರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು. ಬಾಯಲ್ಲಿ ತೇಗ್ ಬರ್ತಕ್ಕಂಥದ್ದು, ಅದು ಕೂಡ ಆಧ್ಯಾತ್ಮಿಕದಲ್ಲಿ ಯಶಸ್ಸಾದವರಿಗೆ ಆ ತೇಗು ಕೂಡ ಬರಲ್ಲ. ಅಂದರೆ ಆಹಾರ ಹೆಚ್ಚಾದಾಗ ಅಥವಾ ಹೊಟ್ಟೆ ತುಂಬಿದಾಗ ಒಂದು ಹೊರಗಡೆ ಒಂದು ಏನು ಅಂಶ ಹೋಗುತ್ತೆ, ಅದಕ್ಕೆ ಹಂಗಂತಾರಲ್ವ, ಅದು ಸಹ ಬರಲ್ಲ. ಆ ರೀತಿಯಾಗಿ ಈ ರೀತಿ ಹೊಟ್ಟೆ ದಪ್ಪ ಇದೆಲ್ಲ ಆದಾಗ ನೀವು ನಿರಂತರವಾದ ಧ್ಯಾನವನ್ನು ಮಾಡ್ತಾ ಇದ್ರೆ ಇದು ಹಂತ ಹಂತವಾಗಿ ಶಮನವಾಗುತ್ತೆ. ಮತ್ತು ಆ ಸಮಯದಲ್ಲಿ ನೀವು ಶರೀರಕ್ಕೆ, ಚರ್ಮಕ್ಕೆ ಕೊಬ್ಬರಿ ಎಣ್ಣೆ ಆಗಲಿ ಇನ್ನಿತರ ಒಳ್ಳೆ ಯುಕ್ತವಾದಂತಹ ಎಣ್ಣೆಗಳ ಲೇಪನವನ್ನು ಮಾಡಿಕೊಳ್ತಕ್ಕಂಥದ್ದು ಅವಶ್ಯಕ. ಒಳಗಡೆ ಶೀತಾಂಶಗಳನ್ನು ಇರ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಸಾತ್ವಿಕ ಆಹಾರಗಳನ್ನು, ಮೇಲೆ ಚರ್ಮ ಒಣಗದಂತೆ ಎಣ್ಣೆ, ಈ ಥರ ತುಪ್ಪ ಯಾರು ಹಾಕಲ್ಲ, ಎಣ್ಣೆಯನ್ನು ನೀವು ಬಳಸ್ತಕ್ಕಂಥದ್ದು ಶ್ರೇಷ್ಠ. ಕ್ರೀಮ್ಗಳಲ್ಲಿ ಆರ್ಗ್ಯಾನಿಕ್ ಕ್ರೀಮ್ಗಳೇ ಆಗಿದ್ದಾವೆ, ಅವು ಚರ್ಮಕ್ಕೆ ಮತ್ತು ದೇಹಕ್ಕೆ ಹಾನಿಯನ್ನು ಉಂಟು ಮಾಡ್ತವೆ. ಆದ್ದರಿಂದ ಕೊಬ್ಬರಿ ಎಣ್ಣೆಗಳನ್ನು, ಈ ಒಳ್ಳೆ ಸತ್ವಯುತವಾದಂತಹ ನೈಸರ್ಗಿಕದತ್ತವಾದಂತಹ ಆಯಿಲ್ಗಳನ್ನು ನೀವು ಬಳಸಿದ್ರೆ ಶ್ರೇಷ್ಠಕರವು ಮತ್ತು ನಿಮಗೆ ಉತ್ತಮವಾದ ಫಲಿತಾಂಶವನ್ನು ಆರೋಗ್ಯದಲ್ಲಿ ನೀಡ್ತಾವೆ. ನಂತರದಲ್ಲಿ ಕೂದಲು ಉದುರುವಿಕೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ಕುಂಡಲಿ ಶಕ್ತಿ ಜಾಗೃತವಾದಾಗ ಉಗುರಿನ ತುದಿಯನ್ನು ಬಿಡಲ್ಲ ಮತ್ತು ತಲೆ ಕೂದಲನ್ನು ಕೂಡ ಬಿಡಲ್ಲ. ಅದರಲ್ಲಿರ್ತಕ್ಕಂಥ ಶೈತಾಂಶವನ್ನೆಲ್ಲ ಹೀರಿಕೊಳ್ಳುತ್ತೆ. ಆಗ ಶುಷ್ಕವಾಗುತ್ತೆ, ಬೆಳವಣಿಗೆ ಕುಂಠಿತವಾಗುತ್ತೆ, ತಲೆ ಹೊಟ್ಟು ಬರುತ್ತೆ. ಈ ರೀತಿಯ ಸಮಸ್ಯೆಗಳು ಕೂದಲು ಉದುರುವಿಕೆಯಿಂದ ಸ್ಟಾರ್ಟ್ ಆಗುತ್ತೆ. ಅಂತಹ ಟೈಮಲ್ಲಿ ನೀವು ಗಾಬರಿ ಆಗೋದು ಬೇಡ. ಭಗವಂತ ದೇಹ ಕೊಟ್ಟಿದ್ದಾನೆ. ಇವತ್ತು ಹಣ್ಣೆಲೆಯ ರೀತಿಯಲ್ಲಿ ಉದುರುತ್ತಾ ಇದ್ರೆ ವಸಂತ ಕಾಲ ಬಂದಾಗ ಚಿಗುರುತ್ತೆ. ಬೇಸಿಗೆ ಕಾಲದಲ್ಲಿ ಮರಗಳು ಉದುರದೆ ವಸಂತ ಕಾಲದಲ್ಲಿ ಚಿಗುರು ಎಂಬತಕ್ಕಂಥದ್ದು ಬಂದೇ ಬರುತ್ತೆ. ಹಾಗೆ ನಿಮ್ಮ ಕುಂಡಲಿ ಶಕ್ತಿ ಜಾಗೃತವಾದಾಗ ನಿಮ್ಮ ಶರೀರ ಶುದ್ಧವಾದ ನಂತರ ಯಥಾ ಪ್ರಕಾರವಾಗಿ ಆ ತಲೆ ಕೂದಲು ಹುಟ್ಟುತ್ತವೆ. ಯಾವುದೇ ಕಾರಣಕ್ಕೂ ಬೇರೆಯವರು ಸಾಮಾನ್ಯ ಜೀವನವನ್ನ ಮಾಡ್ತಾ ಇದ್ದಾಗ ಬೋಳ್ದಲೆ ಆಗಿರ್ತಾರೆ. ಆದರೆ ಕುಂಡಲಿ ಶಕ್ತಿ ಜಾಗೃತಗೊಳಿಸಿಕೊಳ್ತಕ್ಕಂತಹ ವ್ಯಕ್ತಿಗಳ ತಲೆ ಆ ರೀತಿಯಾಗಿ ಆಗಲ್ಲ, ಅವರಿಗೆ ಪುನಃ ಹುಟ್ಟುತ್ತವೆ. ಅದೇ ಅವರ ವಂಶಾವಳಿಯ ಪ್ರಕಾರ ತಲೆ ಕೂದಲು ಉದುರುತ್ತಾ ಇದ್ರೆ ಅದು ಜೀನ್ಸ್ ಪ್ರಯುಕ್ತವಾಗಿ ಹುಟ್ಟಲ್ಲ. ಬದಲಿಗೆ ಯಾರು ಧ್ಯಾನವನ್ನ ಮಾಡ್ತಾ ಇರ್ತಾರೆ, ಅವರ ವಂಶದಲ್ಲೆಲ್ಲ ಬಲವಾದ ಅಂದರೆ ದಪ್ಪ ಕೂದಲು ಇರುತ್ತೆ, ಅವರು ಕಪ್ಪು ಕೂದಲನ್ನು ಹೊಂದಿರ್ತಾರೆ. ಅಂಥವ ಜನರಿಗೆ ಕೂದಲು ಉದುರದಾಗಿಯೂ ಕೂಡ ನಂತರದಲ್ಲಿ ನಿಮ್ಮ ದೇಹ ಶುದ್ಧಾವಸ್ಥೆಯನ್ನು ಕಂಡ ನಂತರ ಸಂದರ್ಭದಲ್ಲಿ ಕೂದಲು ಪುನಃ ಬರುತ್ತೆ. ಮೊದಲ ರೀತಿಯಲ್ಲಿ ಅದೇ ರೀತಿಯ ಕಾಂತಿಯನ್ನು ಹೊಂದುತ್ತೆ ಮತ್ತು ಶುಭಪ್ರದವಾಗಿ ಕೂಡ ಇರುತ್ತೆ. 7ನೇದಾಗಿ ಸ್ನೇಹಿತರೆ, ತಲೆನೋವು ಬರ್ತಕ್ಕಂಥದ್ದು, ಹುಬ್ಬಲ್ಲಿ ನೋವು ಬರ್ತಕ್ಕಂಥದ್ದು. ನೀವು ಎಷ್ಟೇ ಒಂದು ಪ್ರಯತ್ನವನ್ನು ಪಟ್ಟಾಗಿಯೂ ಕೂಡ ಹೊರಗಡೆ ಏನಾದರೂ ನೀವು ಹೋಗಿ ಬಂದರೆ, 10 ಜನಗಳ ಸಮ್ಮುಖ ಹೋಗಿ ಬಂದರೆ ನಿಮಗೆ ತಲೆನೋವು ಎಂಬತಕ್ಕಂಥದ್ದು ಬರುತ್ತೆ. ಆದರೆ ನಿಮಗೆ ಮೊದಲು ಬರ್ತಾ ಇರಲ್ಲ. ಈ ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದ ನಂತರದಲ್ಲಿ ಈ ತಲೆನೋವು ಎಂಬತಕ್ಕಂಥದ್ದು ಬರುತ್ತೆ. ಕಾರಣ ಎಷ್ಟೇ ಸ್ನೇಹಿತರೆ, ನೀವು ಮೊದಲು ಏನಾಗಿರ್ತೀರಾ ಅಂದರೆ ಎಲ್ಲ ರೀತಿಯಲ್ಲೂ ಕವರ್ ಆಗಿರ್ತಕ್ಕಂತಹ ಒಂದು ವಸ್ತುವಿನ ರೀತಿಯಲ್ಲಿ ಇರ್ತೀರಾ. ಅಂದರೆ ನಿಮ್ಮ ಶರೀರ ಎಂಬತಕ್ಕಂಥದ್ದು ಒಂದು ಸಾಮಾನ್ಯ ಜೀವನವನ್ನ ನಡೆಸ್ತಾ ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಅಂಶಗಳಿಗೆ ಹೊಂದಿಕೊಂಡು ಹೋಗಿರುತ್ತೆ. ನಕಾರಾತ್ಮಕ ಆತ್ಮಗಳೇ ಸಂಚಾರ ಮಾಡಲಿ, ಸಕಾರಾತ್ಮಕ ಆತ್ಮಗಳೇ ಸಂಚಾರ ಮಾಡಲಿ, ಯಾವುದೇ ಪ್ರಭಾವ ನಿಮ್ಮ ಮೇಲೆ ಆಗಲ್ಲ. ಹೇಗೆ ಜಮ್ಮು ಕಾಶ್ಮೀರದಲ್ಲಿ ತುಂಬ
ಬಟ್ಟೆಯನ್ನು ಹಾಕಿಕೊಂಡಿರ್ತಾರೆ ಚಳಿಗಾಲದಲ್ಲಿ ಅವರ ದೇಹದ ರಕ್ಷಣೆಗಾಗಿ. ಹಾಗೆಯೇ ನಿಮ್ಮ ಪೂರ್ವಜನ್ಮದ ಕರ್ಮ ಲೇಪನಗಳನ್ನು ಈ ಜನ್ಮದ ಕರ್ಮ ಲೇಪನಗಳನ್ನು ಹೊದಿಕೆಯಾಗಿ ಹೊದ್ದಿರ್ತೀರಾ. ಅದಕ್ಕೆ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿಕೊಳ್ಳುವ ಮುನ್ನ ನೀವು ಎಲ್ಲೇ ಹೋಗಿ ಹೇಗೆ ಹೋಗಿ ನಿಮಗೆ ಯಾವುದೇ ರೀತಿಯ ತಲೆನೋವಾಗಲಿ ಬೇರೆ ರೀತಿಯ ಸಮಸ್ಯೆಗಳಾಗಲಿ ಬರಲ್ಲ. ಅದೇ ನೀವು ಧ್ಯಾನವನ್ನು ಮಾಡುವಾಗ ಯೋಗವನ್ನು ಮಾಡುವಾಗ ಈ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿಕೊಳ್ಳುವಾಗ ನಾನು ಮೊದಲೇ ಹೇಳಿದಂತೆ ಕುಂಡಲಿನಿ ಶಕ್ತಿ ಜಾಗೃತವಾದ ನಂತರ ಶರೀರದಲ್ಲಿ ಪರಿವರ್ತನೆಯಾಗಿ ಶರೀರದ ಬಾಗಿಲುಗಳೆಲ್ಲವೂ ತೆರೆದುಕೊಳ್ಳುತ್ತವೆ. ಶಕ್ತಿಯ ಕೇಂದ್ರಗಳೆಲ್ಲವೂ ಕೂಡ ಹೊರ ಪ್ರಪಂಚವನ್ನ ಇಣಿಕಿ ನೋಡುವಂತೆ ಆಗತ್ತೆ. ಈ ಒಂದು ಕಲಿಯುಗದಲ್ಲಿ ಸಂಕಲ್ಪಗಳ ಸರಮಾಲೆ ಇದೆ. ಯಾವೊಬ್ಬ ಮನುಷ್ಯ ಮೌನವಾಗಿರಲ್ಲ, ಶಾಂತಿಯಾಗಿರಲ್ಲ, ತನ್ನ ಕೆಲಸ ಎಷ್ಟು ಅಷ್ಟನ್ನು ಮಾಡಿಕೊಂಡು ಬರಲ್ಲ. ಪದೇ ಪದೇ ಇನ್ನೊಬ್ಬರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಹಾನಿಯನ್ನ ಉಂಟು ಮಾಡಲು ಪ್ರಯತ್ನ ಮಾಡ್ತಕ್ಕಂಥದ್ದು, ಯೋಜನೆಗಳನ್ನ ಮಾಡ್ತಕ್ಕಂಥದ್ದು, ಬಾಳ್ತಿರ್ತಕ್ಕಂಥವ್ರನ್ನ ತುಳಿತಕ್ಕಂಥದ್ದು, ನಾಶಗೊಳಿಸಲು ಪ್ರಯತ್ನ ಮಾಡ್ತಕ್ಕಂಥದ್ದು, ಹೊಟ್ಟೆ ಕಿಚ್ಚನ್ನ ಮಾಡಿ ಚಾಡಿ ಹೇಳ್ತಕ್ಕಂಥದ್ದು, ಈ ರೀತಿಯ ನೂರಾರು ಹೇಳ್ಬೇಕಂದ್ರೆ ಸಾವಿರಾರು ವಿಚಾರಗಳನ್ನ ಹೇಳ್ಬೋದು. ಈ ರೀತಿಯ ದುಷ್ಟ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಮಿದುಳಿನಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ವಿಚಾರಗಳು ಕೂಡ ಸಂಕಲ್ಪವಾಗಿ ಹೊರ ಸಮಾಜದಲ್ಲಿ ಅಂದ್ರೆ ಈ ಆಕಾಶ ಅಥವಾ ಕಾರಣ ಜಗತ್ತಿನಲ್ಲಿ ಅವು ಸ್ಥಿರಗೊಳ್ತವೆ. ಮಾತನಾಡುವ ಮೂಲಕವೂ ಕೂಡ ಆ ಸಂಕಲ್ಪಗಳು ಸ್ಥಿರಗೊಳ್ತವೆ. ಹಾಗೆಯೇ ನೀವು ಯಾವುದೇ ಆಫೀಸ್ಗೆ ಹೋಗಿ ಅಥವಾ ಜಂಗುಳಿ ಇರ್ತಕ್ಕಂಥ ಪ್ರದೇಶಕ್ಕೆ ಹೋದ್ರೆ ಆಗೇನಾಗುತ್ತೆ, ಎಲ್ಲಾ ಜನಗಳು ಕೆಟ್ಟದಾಗಿ ಮಾತಾಡ್ತಾ ಇರೋದ್ರಿಂದ ಅಂತಹ ಕೆಟ್ಟ ಕೆಟ್ಟ ಸಂಕಲ್ಪಗಳೇ ಹೋಗಿರ್ತಾವೆ. ನಿಮ್ಮ ಶರೀರ ಹೇಗಾಗತ್ತೆ ಅಂದ್ರೆ ಆಗ ಹುಟ್ಟಿದ ಶಿಶು ಹೇಗಿರುತ್ತೆ ಅದನ್ನ ಎಷ್ಟು ನಾವು ಜೋಪಾನವಾಗಿ ರಕ್ಷಣೆ ಮಾಡ್ತೀವಿ, ಸ್ನಾನ ಮಾಡಿಸ್ತೀವಿ, ಆಯಿಲ್ ಹಚ್ತೀವಿ, ಧೂಪ ಹಾಕ್ತೀವಿ. ಅದಕ್ಕೆ ಧೂಪ ಅಂದ್ರೆ ಗಂಧದ ಹೊಗೆಯನ್ನ ಕೊಡ್ತಕ್ಕಂಥದ್ದು, ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಆಗಬಾರ್ದು ಅಂತ ಆ ಮಗುವಿನ ಔರವನ್ನ ಕ್ಲೀನ್ ಮಾಡ್ತೀವಿ ಮತ್ತು ಶುದ್ಧವಾದ ಬಟ್ಟೆಯನ್ನ ಧರಿಸಿ ತೂಗ್ತೀವಿ ಮತ್ತು ಪರದೆಯನ್ನು ಕೂಡ ಹಾಕಿ ಅದರ ಶುಶ್ರೂಷೆಯನ್ನ ನಾವು ಮಾಡ್ತೇವೆ. ಅಷ್ಟರ ಮಟ್ಟಿಗೆ ನಮ್ಮ ಈ ಕುಂಡಲಿನಿ ಶಕ್ತಿ ಜಾಗೃತವಾದಾಗ ನಮ್ಮ ದೇಹವನ್ನು ಕೂಡ ಶುಶ್ರೂಷೆಯನ್ನ ಮಾಡಿಕೊಳ್ಳಬೇಕು. ಏಕೆಂದ್ರೆ ನಾವು ಮಕ್ಕಳಾಗಿರಲ್ಲ, ನಮ್ಮ ಒಂದು ದೇಹದ ರಕ್ಷಣೆ ಆತ್ಮಿಕವಾಗಿ ಪ್ರಗತಿಯಲ್ಲಿ ಆಗ್ತಿರ್ತಕ್ಕಂತಹ ಸಕಾರಾತ್ಮಕ ಶಕ್ತಿಯ ಬೆಳವಣಿಗೆಯ ರಕ್ಷಣೆಯನ್ನು ಕೂಡ ನಾವು ಸ್ವತಃ ಮಾಡಿಕೊಳ್ಳಬೇಕಾಗತ್ತೆ. ಅದಕ್ಕಾಗಿ ಮುಖ್ಯವಾಗಿ ಜ್ಞಾನ ಎಂಬತಕ್ಕಂಥದ್ದು ಬೇಕಾಗತ್ತೆ. ಜ್ಞಾನವಿಲ್ಲದ ಪಕ್ಷದಲ್ಲಿ ಹೋದರೆ ಹಾನಿ ಉಂಟಾಗತಕ್ಕಂಥದ್ದು ತುಂಬಾ 100ರಲ್ಲಿ 99%, ಇನ್ನೊಂದು ಪರ್ಸೆಂಟ್ನಲ್ಲೂ ಕೂಡ 90% ಸಾಧ್ಯವಿದೆ. ಆದ್ದರಿಂದ ಹೊರಗಡೆ ಹೋದಾಗ ಸಂಕಲ್ಪಗಳು ತಕ್ಷಣದಲ್ಲಿ ಸ್ವೀಕಾರವಾಗ್ತವೆ. ಯಾವ ದೇಹಕ್ಕೆ ಕುಂಡಲಿ ಶಕ್ತಿ ಜಾಗೃತಗೊಳಿಸಿಕೊಳ್ತಕ್ಕಂತಹ ಧ್ಯಾನ ಮಾಡುವ ವ್ಯಕ್ತಿಯ ದೇಹಕ್ಕೆ ಸರಾಗವಾಗಿ ಸ್ವೀಕಾರವಾಗ್ತವೆ. ಏಕೆಂದ್ರೆ ಬಾಗಿಲು ತೆರೆದುಕೊಂಡಿರುತ್ತೆ. ನೀವು ಸಕಾರಾತ್ಮಕ ಶಕ್ತಿಯನ್ನ ವೃದ್ಧಿಸಿಕೊಳ್ಳಲು ಬಾಗಿಲುಗಳನ್ನ ತೆರೆದಿರ್ತೀರಿ, ಆದರೆ ಅದಕ್ಕೆ ರಕ್ಷಣಾ ಕವಚ ಎಂಬತಕ್ಕಂಥದ್ದನ್ನ ಹಾಕಿಕೊಂಡಿರಲ್ಲ. ಕೇವಲ ನಾನು ಧ್ಯಾನ ಮಾಡೋದ್ರಿಂದ ನನ್ನ ವೃತ್ತಿಯಲ್ಲಿ ಹೆಚ್ಚು ಸಕ್ಸಸ್ ಸಿಗುತ್ತೆ, ನಾನು ಹೆಚ್ಚು ಹಣ ಸಂಪಾದನೆ ಮಾಡ್ತೀನಿ ಮತ್ತು ನನ್ನ ಶರೀರ ಚೆನ್ನಾಗತ್ತೆ, ಹೀಗೆ ಹಾಗೆ ಅಂತ ಕೇವಲ ಅಲ್ಪ ಮಟ್ಟಿನ ವಿಚಾರಗಳನ್ನು ಗಮನಿಸ್ತೀರೇ ಹೊರತು ಪೂರ್ವಪರ ವಿಚಾರಗಳನ್ನು ಮತ್ತು ಮುಂದಾಲೋಚನೆಯನ್ನ ಮಾಡೋದೇ ಇಲ್ಲ. ಅದರ ಹಿಂದೆ ಮುಂದೆ ಆಗ್ತಕ್ಕಂತಹ ಘಟನೆಗಳ ಬಗ್ಗೆ ತಿಳಿಯಲಿಕ್ಕೆ ಹೋಗಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಹೋದಾಗ ಎಷ್ಟು ಜನ ಜಾಸ್ತಿ ಇರ್ತಾರೋ ಅಂತ ಜಾಗಕ್ಕೆ ನೀವು ಹೋಗಿ ಬನ್ನಿ. ಮದುವೆಗಳಿಗೆ ಹೋಗಿ ಬನ್ನಿ, ಸಮಾರಂಭಗಳಿಗೆ ಹೋಗಿ ಬನ್ನಿ, ದೇವಸ್ಥಾನಗಳಿಗೆ ಹೋಗಿ ಬನ್ನಿ, ಕೋರ್ಟು ಕಚೇರಿಗೆ ಹೋಗಿ, ಆಸ್ಪತ್ರೆಗೆ ಹೋಗಿ, ಮತ್ತಿತರ ಕ್ಷೇತ್ರಗಳಿಗೆ ಹೋಗಿ, ಜನ ಜಂಗುಳಿ ಇರ್ತಕ್ಕಂತಹ ಬಸ್ ನಿಲ್ದಾಣಗಳಿಗೆ ಹೋಗಿ, ನೀವು ಎಲ್ಲಿಯೇ ಹೋಗಿ ಬಂದರೂ ಕೂಡ ನಿಮಗೆ ತಲೆನೋವು ಎಂಬತಕ್ಕಂಥದ್ದು ಶತಸಿದ್ಧ. ಜೊತೆಗೆ ಹುಬ್ಬಲ್ಲಿ ನೋವು ಉಂಟಾಗ್ತಕ್ಕಂಥದ್ದು ಆಗತ್ತೆ. ಆ ಕಾರಣದಿಂದ ಸಂಕಲ್ಪಗಳನ್ನು ಸ್ವೀಕರಿಸದಿರಲು ನಿಮ್ಮಲ್ಲಿ ನೀವು ರಕ್ಷಾ ಕವಚವನ್ನ ಮಾಡಿಕೊಳ್ಳಬೇಕು ಮತ್ತು ಅಂತಹ ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಮಾತ್ರ ಜನಜಂಗುಳಿಯ ಮಧ್ಯೆ ಹೋಗಬೇಕು. ಇಲ್ಲದಿಂದ ಪಕ್ಷದಲ್ಲಿ ನೀವು ಹೊರಗಿನ ವಾತಾವರಣ, ನಿಮ್ಮ ಸುತ್ತಮುತ್ತಲ ಶ್ರೇಯಸ್ಕರವಾದ ವಾತಾವರಣ ಹೇಗಿರುತ್ತೋ ಆ ವಾತಾವರಣದಲ್ಲಿ ನಿಮ್ಮ ಜೀವನವನ್ನ ನಡೆಸಬೇಕು. ಅಗತ್ಯವಿದ್ದಾಗ ಮಾತ್ರ, ತೀರಾ ಅಗತ್ಯವಿದ್ದಾಗ ಮಾತ್ರ ಜನಗಳ ಸಂಪರ್ಕದಲ್ಲಿ, ಜನಗಳ ಸಮ್ಮುಖದಲ್ಲಿ ಹೋಗಬೇಕು. ನೀವು ಯೋಗಿಗಳನ್ನ, ತಪಸ್ವಿಗಳನ್ನ, ಶ್ರೇಷ್ಠ ಸಾಧಕರನ್ನ ನೋಡಿದ್ದೀರಾ ಜನಜಂಗುಳಿ ಮಧ್ಯೆ ಹೋಗೋದ, ಮದುವೆ ಮುಂಜಿಗಳಿಗೆ ಹೋಗೋದನ್ನ ನೋಡಿದ್ದೀರಾ? ಹೋಗಲ್ಲ. ಅವರಿಗೆ ಜ್ಞಾನ ಇರುತ್ತೆ, ನಾನು ಅಲ್ಲಿ ಹೋದ್ರೆ ನಾನು ವರ್ಷದಿಂದ ಸಂಪಾದನೆ ಮಾಡಿದಂತಹ ಶುಭ ಶಕ್ತಿ ಏನಿರುತ್ತೆ ಅದು ಮಲಿನಗೊಳ್ಳುತ್ತೆ. ಯಾವಾಗ ಕಲ್ಲಿದ್ದಲು ಮಾಡ್ತಕ್ಕಂತಹ ಕ್ಷೇತ್ರದ ಸುರಂಗದಲ್ಲಿ ನಾವು ಬಿಳೆ ಬಟ್ಟೆಯನ್ನ ಹಾಕಿಕೊಂಡು ಹೋದ್ರೆ ನಾವು ಕಲ್ಲಿದ್ದಲನ್ನ ಮುಟ್ಟೋದು ಬೇಡ. ಅಲ್ಲಿ ಹಾರಾಡ್ತಕ್ಕಂತಹ ಕಲ್ಲಿದ್ದಿನ
ಕಲ್ಲಿದ್ದಲಿನ ಧೂಳು ಹೇಗೆ ನಮ್ಮ ಬಿಳಿ ಬಟ್ಟೆಗೆ ಅಂತ ತಾಗುತ್ತೋ ಹಾಗೆಯೇ ನಾವು ಎಷ್ಟು ಸಕಾರಾತ್ಮಕವಾಗಿದ್ದಾಗ್ಯೂ ಕೂಡ ಜನಜಂಗುಳಿಯ ಮಧ್ಯೆ ಹೋದಾಗ ಅವರ ನಕಾರಾತ್ಮಕ ಸಂಕಲ್ಪಗಳು ನತದೃಷ್ಟತೆ ಎಂಬತಕ್ಕಂತಹವುಗಳು ಮನುಷ್ಯನಲ್ಲಿ ತಾಂಡವವಾಡ್ತಿರ್ತಕ್ಕಂತಹ ದೋಷಗಳು ಮನುಷ್ಯನನ್ನು ಆವರಿಸ್ತವೆ. ಯಾರನ್ನ ಹೆಚ್ಚಾಗಿ ಪ್ರಭಾವಿತಗೊಳಿಸ್ತವೆ? ಧ್ಯಾನ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು, ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿಕೊಳ್ತಕ್ಕಂಥ ವ್ಯಕ್ತಿಗಳನ್ನು ಮತ್ತು ಯೋಗ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಹೆಚ್ಚಾಗಿ ಆವರಿಸ್ತವೆ. ಏಕೆಂದರೆ ಅವರ ಶರೀರ ಎಂಬತಕ್ಕಂಥದ್ದು ಶಿಶುವಿನ ಅವಸ್ಥೆಯಲ್ಲಿ ಇರುತ್ತೆ. ನಾವು ವಯಸ್ಸಿನ ಆಧಾರದ ಮೇಲೆ ಲೆಕ್ಕ ಹಾಕಬಾರ್ದು. ನಾವು ಯಾವ ಒಂದು ಆಧ್ಯಾತ್ಮಿಕ ಕಾರ್ಯವನ್ನು ಮಾಡ್ತಾ ಇದ್ದೀವಿಯೋ ಆ ಹಂತದಲ್ಲಿ ನಾವು ಪ್ರಥಮ ಹಂತದಲ್ಲಿ ಇರ್ತೀವಿ. ಆಗ ನಮ್ಮದು ಶಿಶುವಿನ ಅವಸ್ಥೆಯೇ ಆಗಿರುತ್ತೆ. ಆ ಟೈಮಲ್ಲಿ ನಾವು ಶಿಶುವನ್ನು ಹೇಗೆ ರಕ್ಷಣೆ ಮಾಡ್ತೀವೋ ಹಾಗೆ ನಮ್ಮ ದೇಹವನ್ನು, ನಮ್ಮ ವಿಚಾರಗಳನ್ನು, ನಮ್ಮ ಕಾರ್ಯಗಳನ್ನು ಕೂಡ ಪೋಷಿಸಬೇಕು, ರಕ್ಷಿಸಬೇಕು ಮತ್ತು ಅದನ್ನು ಹಾನಿಗೊಳಗಾಗದಂತೆ ಮುಂದುವರಿಸ್ತಾ ಇರಬೇಕು. ಈ ರೀತಿ ಮಾಡಿದಾಗ ತಲೆನೋವು ಎಂಬತಕ್ಕಂಥದ್ದು ಕೂಡ ನಾವು ಆದಷ್ಟು ಅವಾಯ್ಡ್ ಮಾಡ್ಬೋದು. ಅದು ಹೆಚ್ಚಿನ ಕಾಲ ಇರಲ್ಲ. ನಾವು ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿಕೊಳ್ತಕ್ಕಂತಹ ಸಮಯದಲ್ಲಿ ಹಾಗೆ ಇರುತ್ತೆ. ನಮ್ಮ ದೇಹದಲ್ಲಿ ಶಕ್ತಿ ಹೆಚ್ಚಾದಂತೆ, ಬಲಯುತಗೊಂಡಂತೆ ಈ ರೀತಿಯ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಸ್ನೇಹಿತರೆ, ತಲೆನೋವಿಗೆ ಸಂಬಂಧಪಟ್ಟಂತೆ ನಿಮಗೆ ಯಾವುದೇ ಸಮಸ್ಯೆ ಬಂದರೆ ಸೂರ್ಯ ಮುದ್ರೆಯನ್ನು ಮಾಡಬಹುದು. ಆ ರೀತಿ ಸೂರ್ಯ ಮುದ್ರೆಯನ್ನು ಮಾಡಿದ್ರೆ ತಲೆನೋವು ಹೋಗುತ್ತೆ ಮತ್ತು ಬೆವರು ಎಂಬತಕ್ಕಂಥದ್ದು ಕೂಡ ಮನುಷ್ಯನಿಗೆ ಬರುತ್ತೆ. ಆ ಒಂದು ಬೆವರಿನಿಂದಲೇ ಎಷ್ಟೋ ಕೀಟಾಣುಗಳು ನಕಾರಾತ್ಮಕತೆ ಆಕರ್ಷಿತಗೊಳ್ಳುತ್ತೆ. ಆದ್ದರಿಂದ ನೀವು ಸ್ವಚ್ಛತೆಗೆ ಹೆಚ್ಚು ಗಮನವನ್ನು ಹರಿಸಬೇಕು ಮತ್ತು ಶುದ್ಧವಾಗಿರಲು ಪ್ರಯತ್ನವನ್ನು ಮಾಡಬೇಕು. ಮುಂದಿನದಾಗಿ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ನಂತರದಲ್ಲಿ ರಕ್ತ ಸಂಚಾರದಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು. ನೀವು ಯಾವುದೇ ಆಹಾರ ತಿನ್ನಿ ಕಲ್ಲಂತೆ ಕೂತಿರುತ್ತೆ, ಜೀರ್ಣ ಆಗಲ್ಲ ಅಂತ ನಾನು ಮೊದಲೇ ಹೇಳಿದೆ. ಅದು ಆ ರೀತಿ ಆಗೋದಕ್ಕೆ ಕಾರಣ ಅಂದರೆ ನಮ್ಮ ಹೊಟ್ಟೆಯ ಭಾಗ ಹೇಗಾಗಿರುತ್ತೆ. ಈಗ ದೊಡ್ಡವರಿದ್ದ ಹೊಟ್ಟೆಯನ್ನು ನೋಡಿ, ಚಿಕ್ಕ ಮಕ್ಕಳ ಹೊಟ್ಟೆಯನ್ನು ನೋಡಿ ಹೇಗಾಗತ್ತೆ. ಅವರಿಗೆ ನಾವು ಗಟ್ಟಿ ಪದಾರ್ಥ ತಿನ್ಸಿದ್ರೆ ಅವರಿಗೆ ಜೀರ್ಣ ಆಗುತ್ತಾ? ಮಕ್ಕಳಿಗೆ ಇಲ್ಲ. ನಾವು ಸೆರೆಲ್ಯಾಕ್ ಅಂತ ಕೊಡ್ತೀವಿ, ಬೇರೆ ಹಾರ್ಲಿಕ್ಸ್ ಅಂತ ಕೊಡ್ತೀವಿ, ಬೇರೆ ಅದು ಇದು ಅಂತ ನಾವು ಕೊಡ್ತೀವಿ. ಆ ಟೈಮಲ್ಲಿ ಆ ಮಗುವಿಗೆ ಯಾವ ಒಂದು ಆಹಾರ ಜೀರ್ಣವಾಗುತ್ತೋ ಅಂತಹದನ್ನು ಮಾತ್ರ ನಾವು ಮಗುವಿಗೆ ಕೊಡ್ತೀವಿ. ಹಾಗೆ ಆಗಿರುತ್ತೆ ನಮ್ಮ ಹೊಟ್ಟೆ. ಆ ಕಾರಣದಿಂದ ಅಂತಹ ಸಂದರ್ಭದಲ್ಲಿ ಸರಳವಾಗಿ ಜೀರ್ಣ ಆಗ್ತಕ್ಕಂತಹ ಆಹಾರವನ್ನು ಸೇವಿಸಬೇಕು. ಹೆಚ್ಚು ಗಟ್ಟಿಯುತವಾದಂತಹ ಆಹಾರಗಳನ್ನು ಸೇವಿಸಬಾರ್ದು. ಅವು ಯಾವ ದೀರ್ಘಕಾಲವನ್ನು ತೆಗೆದುಕೊಳ್ತವೆ ಜೀರ್ಣವಾಗಲು ಅಂತ ಆಹಾರವನ್ನು ನಾವು ಅವಾಯ್ಡ್ ಮಾಡಬೇಕು. ಆಗ ರಕ್ತ ಸಂಚಾರದಲ್ಲಿ ವ್ಯತ್ಯಯ ಆಗುತ್ತೆ. ರಕ್ತ ಸಂಚಾರ ಕೂಡ ವ್ಯತ್ಯಾಸ ಆಗ್ತಕ್ಕಂಥದ್ದು ಸಹಜ. ನಾವು ತಿಂದಂಥ ಆಹಾರ ಜೀರ್ಣವಾಗಿ ಅದು ರಸಯುಕ್ತವಾಗಿ ಕನ್ವರ್ಟ್ ಆದ ನಂತರವೇ ಆ ರಸಯುಕ್ತವಾದಂತಹ ಅಂಶ ಏನಿರುತ್ತೆ ಅದು ಹಿಮೋಗ್ಲೋಬಿನ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಸಂಚಾರದಲ್ಲಿ, ಈ ಒಂದು ಪ್ರಕೃತಿಯಲ್ಲಿ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸಗೊಂಡಾಗ ಏನಾಗುತ್ತೆ? ರಕ್ತ ಸಂಚಾರದಲ್ಲೂ ಕೂಡ ವ್ಯತ್ಯಯ ಆಗುತ್ತೆ. ಈ ಮಾಮೂಲಿ ಈಗೊಂದು 100 ಗ್ರಾಂ ಬ್ಲಡ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ಅಂತ ಲೆಕ್ಕ ಹಾಕೊಳ್ಳೋಣ. ಆದರೆ ಆಹಾರ ಸೇವನೆಯಲ್ಲೇ ನಮ್ಮಲ್ಲಿ ಕೊರತೆ ಆದಾಗ, ಅದು ಅಜೀರ್ಣ ಆದಾಗ, ನಮಗೆ ಸೇವನೆ ನಮ್ಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದಾಗ ರಕ್ತದ ಉತ್ಪತ್ತಿ ಕೂಡ ಕಡಿಮೆ ಆಗತ್ತೆ ಮತ್ತು ಅದರ ಸಂಚಾರದ ಪ್ರಮಾಣ ಕೂಡ ಕಡಿಮೆ ಆಗತ್ತೆ. ಈ ರೀತಿ ಇದ್ದಾಗ ನೀವು ಆಹಾರಕ್ಕೂ ಯುಕ್ತವಾದಂತಹ ಸಾತ್ವಿಕ ಆಹಾರಕ್ಕೂ ಗಮನ ಕೊಡಬೇಕು. ಸರಳವಾಗಿ ಜೀರ್ಣವಾಗ್ತಕ್ಕಂಥ ಆಹಾರವನ್ನೇ ಸೇವಿಸಬೇಕು. ಯೋಗಿಯಾದವನು ಕಡಿಮೆ ನಿದ್ರೆ, ಕಡಿಮೆ ಊಟ ಮತ್ತು ಕಡಿಮೆ ಮಾತನಾಡಬೇಕು. ಆ ರೀತಿ ಇದ್ದಾಗ ಮನುಷ್ಯನಿಗೆ ಶ್ರೇಯಸ್ಕರವು, ಆಧ್ಯಾತ್ಮದಲ್ಲಿ ಯಶಸ್ಸು ಎಂಬತಕ್ಕಂಥದ್ದು ದೊರೆಯುತ್ತೆ. ನಂತರದಲ್ಲಿ ಸ್ನೇಹಿತರೆ, ನರಗಳಲ್ಲಿ ಸೆಳೆತ ಎಂಬತಕ್ಕಂಥದ್ದು ಬರುತ್ತೆ. ಏಕೆಂದರೆ ಧ್ಯಾನವನ್ನು ಮಾಡುವಾಗ ರಕ್ತ ಸಂಚಾರ ಕರೆಕ್ಟಾಗಿ ಆಗಲ್ಲ. ಹೆಚ್ಚು ಸಮಯ ಕೂರೋದ್ರಿಂದ ರಕ್ತ ಸಂಚಾರಕ್ಕೆ ಅಡಚಣೆ ಆಗುತ್ತೆ. ಆ ಕಾರಣದಿಂದ ಏನು ಮಾಡಬೇಕು? ನೀವು ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡ್ತಕ್ಕಂಥದ್ದು, ರನ್ನಿಂಗ್ ಮಾಡ್ತಕ್ಕಂಥದ್ದು, ನೀವು ಯೋಗಾಭ್ಯಾಸವನ್ನು ಮಾಡೋರಾದರೆ ಯೋಗಾಭ್ಯಾಸವನ್ನು ಮಾಡ್ತಕ್ಕಂಥದ್ದು, ಅಥವಾ ಇದಕ್ಕೆ ಒಂದು ಸೂಕ್ತವಾದ ಪರಿಹಾರ ಅಂದರೆ ಸೂರ್ಯ ನಮಸ್ಕಾರ. ಇದರಲ್ಲಿ 12 ಮುದ್ರೆಗಳು ಬರ್ತವೆ. 12
ವಿಧಾನಗಳು ಬರ್ತಾವೆ. ಇದನ್ನು ಮಾಡಿದ್ರೆ ಒಂದು ಪೂರ್ಣ ಶರೀರಕ್ಕೆ ಬೇಕಾದಂತಹ ಎಕ್ಸಸೈಸ್ ಸಿಗುತ್ತೆ. ಆ ಕಾರಣದಿಂದ ನೀವು ಈ ವಿಧಾನವನ್ನು ಅಳವಡಿಸಿಕೊಂಡ್ರೆ ರಕ್ತ ಸಂಚಾರದಲ್ಲಿ ಅನುಕೂಲ ದೊರೆಯುತ್ತೆ ಮತ್ತು ನರಗಳಲ್ಲಿ ಯಾವುದೇ ಸೆಳೆತ ಬರಲ್ಲ. ಮತ್ತು ಇದನ್ನು ನಿರ್ಲಕ್ಷಿಸಿದ್ರೆ ಅಂಥ ಸಮಯದಲ್ಲಿ ಗಂಟುಗಳು ಆಗ್ತವೆ. ಕಾಲಲ್ಲಾಗ್ಬೋದು ಮತ್ತು ಈ ಕಾಲಿನ ಮೀನು ಖಂಡದಲ್ಲಿ ಆಗ್ಬೋದು ಮತ್ತು ಬೆರಳಾಗ್ಬೋದು, ಇನ್ನಿತರ ಜಾಗಗಳಲ್ಲಾಗ್ಬೋದು ಒಂದು ರೀತಿ ಗಂಟುಗಳ ರೀತಿಯಲ್ಲಿ ಆಗ್ತವೆ. ಇದಕ್ಕೆ ಪರಿಹಾರ ಅಂದರೆ ನರಗಳಲ್ಲಿ ರಕ್ತ ಸಂಚಾರ ಶೀಘ್ರವಾಗಿ ನೇರವಾಗಿ ಆಗ್ತಕ್ಕಂತಹ ಕಾರ್ಯಕ್ಕೆ ನಾವು ನಿರಂತರ ಚಟುವಟಿಕೆಯುಕ್ತರಾಗಿರಬೇಕು. ಇನ್ನೊಂದು ಅಂದರೆ ರಕ್ತಹೀನತೆ ಅನಿಮಿಯಾ ಅಂದರೆ ಶರೀರದಲ್ಲಿ ತೇವಾಂಶ ಹೇಗೆ ಕಡಿಮೆ ಆಗುತ್ತೋ ಹಾಗೆ ರಕ್ತವೂ ಕೂಡ ಕಡಿಮೆ ಆಗುತ್ತೆ. ಆ ಮನುಷ್ಯನಿಗೆ ಶಕ್ತಿ ಎಂಬತಕ್ಕಂಥದ್ದು ಇರಲ್ಲ. ಸ್ನೇಹಿತರೆ, ಇದು ಸಾಮಾನ್ಯವಾದ ಮಾತಲ್ಲವೇ? ಈಗ ನಾವು ಆರಾಮಾಗಿ ಇದ್ದಾಗ ಹೇಗೆ ಅದೇ ಪ್ರತಿನಿತ್ಯ 10 ಇಲ್ಲ 20 ಕೆಲಸಗಳನ್ನು ಪೂರ್ತಿ ಮಾಡ್ತೀವಿ ಅಂದ್ಕೊಂಡ್ರೆ ನಮಗೆ ದಿಢೀರನೆ 75ರಿಂದ 100ರ ತನಕ ಕೆಲಸಗಳು ನಮಗೆ ಹೆಚ್ಚಾದರೆ ಹೇಗಾಗುತ್ತೆ? ಹಾಗೆ ಶರೀರದಲ್ಲಿ ಪ್ರತಿ ಅಂಗಾಂಗಗಳಲ್ಲೂ ಕೂಡ ವಿಚಾರಗಳು ಘಟನೆ ಆಗ್ತಾ ಇರ್ತವೆ. ವಿಷಯಗಳು ಅಂದರೆ ನಮ್ಮ ಪೂರ್ವ ಜನ್ಮದ ಕರ್ಮಗಳು ಏನು ಅವಿತು ಕುಳಿತಿರ್ತವೆ, ಅವುಗಳು ನಾಶವಾಗ್ತಾ ಇರ್ತವೆ ಮತ್ತು ಆ ಕರ್ಮಗಳಿಗೆ ತಕ್ಕಂತೆ ಕ್ಷಯವಾಗಲು ಭಗವಂತ ಕೂಡ ಭೌತಿಕ ಜೀವನದಲ್ಲಿ ಎಷ್ಟೆಷ್ಟು ವಿಷಯಗಳನ್ನು ಉತ್ಪತ್ತಿ ಮಾಡ್ತಾನೆ. ಉತ್ಪತ್ತಿ ಅಂದರೆ ನಾವು ಮಾಡಿಕೊಂಡಿರ್ತಕ್ಕಂಥ ಕರ್ಮಗಳು ನಮ್ಮ ಎದುರಿಗೆ ಬಂದು ನಿಲ್ತಾವೆ. ಈ ಭೌತಿಕ ಜೀವನ ಮಾಡುವಾಗ ಪರೀಕ್ಷೆಗಳು ಕೂಡ ನಡೀತಾವೆ. ಯಾವಾಗ ಈ ಕುಂಡಲಿ ಶಕ್ತಿ ಜಾಗೃತಗೊಳಿಸಿಕೊಳ್ಳಲು ಈ ಮನುಷ್ಯ ಯೋಗ್ಯನೇ ಎಂಬತಕ್ಕಂಥದ್ದನ್ನು ಪ್ರತಿ ಹಂತದಲ್ಲೂ ಕೂಡ ಪರೀಕ್ಷೆಗಳನ್ನು ಮಾಡ್ತಾನೆ. ಆಗ ಪರೀಕ್ಷೆ ಮಾಡುವಾಗ ಏನಾಗುತ್ತೆ? ಶರೀರದ ಒಳಗಡೆನೂ ಕೂಡ ಕ್ರಿಯಾ ಚಟುವಟಿಕೆಗಳು ನಡೀತಾ ಇರ್ತವೆ. ಅದರಲ್ಲೂ ಕೂಡ ನಾವು ಸಮರ್ಪಕವಾಗಿ ಯಶಸ್ಸಾಗಬೇಕು. ಮೇಲ್ಭಾಗದ ಹಂತದಲ್ಲೂ ಕೂಡ ನಕಾರಾತ್ಮಕ ಶಕ್ತಿಗಳು ಸಕಾರಾತ್ಮಕ ಶಕ್ತಿಗಳ ಸಂಚಾರ ಆಗ್ತಾ ಇರುತ್ತೆ. ಅದನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು. ಭೌತಿಕ ಜೀವನದಲ್ಲಿ ಮದುವೆ ಆಗ್ಬೋದು, ವಿದ್ಯಾಭ್ಯಾಸ ಆಗ್ಬೋದು, ಮನೆ ಕಟ್ಟೋದಾಗ್ಬೋದು, ಬಿಸ್ನೆಸ್ ಆಗ್ಬೋದು, ಇನ್ನಿತರ ಕಾರ್ಯಚಟುವಟಿಕೆಗಳಾಗ್ಬೋದು, ಕ್ರಿಯಾ ಚಟುವಟಿಕೆಗಳಾಗ್ಬೋದು, ಕ್ರೀಡಾ ಚಟುವಟಿಕೆಗಳು, ಇನ್ನಿತರ ಮನೋರಂಜನೆ ವಿಭಾಗದಲ್ಲಿ ಸಾಹಿತಿಗಳು ಏನೋ ಒಂದು ಆಗಿರ್ತೀರ ಆ ಕಾರ್ಯದಲ್ಲೂ ಕೂಡ ಮತ್ತೊಂದು ಮಾರ್ಗಕ್ಕೆ ತಲುಪಿಸ್ತಕ್ಕಂತಹ ಈ ಮಾರ್ಗ ಸರಿಯಿಲ್ಲ, ಆ ಮಾರ್ಗ ಸರಿದೆ ಎಂಬತಕ್ಕಂತಹ ವಿಚಾರಕ್ಕೆ ಮತ್ತು ಪ್ರೀತಿ ಪ್ರೇಮದಲ್ಲಿ ಸಿಲುಕಿಸ್ತಕ್ಕಂತಹ ಮತ್ತು ಮನೆಗಳನ್ನು ಮಾಡಬೇಕು ಹೊಸದಾಗಿ ಅಂತ ಜವಾಬ್ದಾರಿಗಳನ್ನು ಮನಸ್ಸಿನಲ್ಲಿ ಉಂಟು ಮಾಡ್ತಕ್ಕಂತಹ ಮತ್ತು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಉದ್ಯೋಗಗಳಿಗೆ ತೊಡಗಿಸ್ತಕ್ಕಂತಹ ಈ ಥರ ಹಲವಾರು ವಿಚಾರಗಳು ಬರ್ತಾ ಇರ್ತವೆ. ಅಂತಹ ಘಟನೆಗಳು ಕೂಡ ಹಿಂದಿನ ಪೂರ್ವಜನ್ಮದ ಕರ್ಮಾನುಸಾರವಾಗಿ ಕೂಡ ಮಿಕ್ಸ್ ಆಗಿ ನಡೀತಾ ಇರ್ತವೆ. ಅದನ್ನು ಕೂಡ ನೀವು ಯಶಸ್ವಿಯಾಗಿ ಸರಿ ಯಾವುದು ತಪ್ಪು ಯಾವುದು ಎಂಬತಕ್ಕಂತಹ ವಿವೇಚನೆಯೊಂದಿಗೆ ವಿಚಾರವನ್ನು ಮಾಡ್ತಾ ನಿರ್ಣಯವನ್ನು ಕೈಗೊಂಡು ನೀವು ಮುಂದೆ ಸಾಗಬೇಕಾಗತ್ತೆ. ಈ ರೀತಿ ಸಾಗುವಾಗ ನಾವು ಮುಂದಿನ ಹಂತ ತಲುಪೋದು, ಯಶಸ್ಸಿನ ಹಂತ ತಲುಪೋದು ಸಾಧ್ಯವಿದೆ. ಸ್ನಾಯುಗಳಲ್ಲಿ ನೋವು ಬರ್ತಕ್ಕಂಥದ್ದು, ಊಟ ಮಾಡುವಾಗ ನೀರು ಕುಡಿಯುವಾಗ ಸಮಸ್ಯೆಗಳು ಬರ್ತಕ್ಕಂಥದ್ದು. ಸ್ನೇಹಿತರೆ, ಸ್ನಾಯುಗಳಲ್ಲಿ ನಾನು ಈಗಾಗಲೇ ಹೇಳಿದೆ, ನರಗಳಲ್ಲಿ ಸೆಳೆತ, ಹಾಗೆ ಮಾಂಸಖಂಡಗಳು ಏನಿರ್ತವೆ, ಮೀನ್ಖಂಡಗಳು ಅಂತ ಅಂತಾರೆ. ಇದಕ್ಕೆ ಕೈ ಕಾಲುಗಳಲ್ಲಿ ಇರ್ತಕ್ಕಂಥ ಅವುಗಳಲ್ಲಿ ಸೆಳೆತ ಬರ್ತಕ್ಕಂಥದ್ದು, ಅಂಗಾಲಿನಲ್ಲಿ ಉರಿ ಬರ್ತಕ್ಕಂಥದ್ದು ಈ ರೀತಿಯಾಗಿ ಆಗ್ತವೆ. ಊಟ ಮಾಡುವಾಗ ನಾವು ಮೊದಲಿನಂತೆ ಬೇಗ ಊಟ ಆಗಲ್ಲ. ನೀರು ಕುಡಿಯಲು ಗಟಗಟ ನೀರು ಕುಡಿತಿದ್ದಂಥ ಮನುಷ್ಯ ಹಕ್ಕಿಯಂತೆ ನೀರು ಕುಡಿತಾ ಇರ್ತಾನೆ. ಸ್ನೇಹಿತರೆ, ನೀವು ಎಲ್ಲೆಂದರಲ್ಲಿ ಎಷ್ಟು ದೂರದವರೆಗೂ ಎಲ್ಲೆಲ್ಲಿ ಬೇಕಾದರೂ ನೋಡಿ, ಪಕ್ಷಿಗಳನ್ನು ನೋಡಿ. ಯಾವುದಾದರೂ ಪಕ್ಷಿಗೆ ಎಲ್ಲಾದರೂ ಯಾವ ದೇಹದಲ್ಲಿ ಬೊಜ್ಜು ಬಂದಿದೆಯೇ? ಎಲ್ಲಾದರೂ ಉಂಟೆ? ಪಕ್ಷಿಗಳಲ್ಲಿ ನೋಡಿದ್ದೀರಾ? ಪಕ್ಷಿಗಳ ದೇಹದಲ್ಲಿ ಬೊಜ್ಜು ಬಂದಿದೆ, ಆ ಪಕ್ಷಿ ಈ ದಪ್ಪ ಇದೆ, ಈ ರೀತಿ ಇದೆ. ಸಣ್ಣ ಇದ್ದರೂ ಶಾಖವಾಗಿರ್ತವೆ. ದಪ್ಪ ಪಕ್ಷಿಗಳಿದ್ರೆ ಅವೇ ಯೋಗ ಮಾಡ್ತಾ ಇದ್ದಾವೋ ಏನೋ, ವ್ಯಾಯಾಮ ಮಾಡ್ತಾ ಇದ್ದಾವೋ ಏನೋ, ಧ್ಯಾನ ಮಾಡ್ತಾ ಇದ್ದಾವೋ ಏನೋ ಅನ್ನೋ ಹಾಗೆ ಆ ಶರೀರದ ಸ್ಥಿತಿಗತಿ ರಚನೆಯಾಗಿರುತ್ತೆ. ಅವು ಏನು ಮಾಡ್ತವೆ ಅಂದರೆ, ಬೆಳಗಿನ ಜಾವ ನೀವು ಗಮನಿಸಿ 7ರಿಂದ 7:30 ಆ ಟೈಮಲ್ಲಿ ಸೂರ್ಯೋದಯ ಆಗುವಂತಹ ಟೈಮಲ್ಲಿ ಪ್ರಾಕೃತಿಕ ದತ್ತವಾದಂತಹ ಸೂರ್ಯನ ಶಕ್ತಿಯನ್ನು, ಅಮೃತಮಯ ಶಕ್ತಿಯನ್ನು ಅವು ಸ್ವೀಕಾರವನ್ನು ಮಾಡ್ತಾವೆ. ಜೊತೆಗೆ ಅವಕ್ಕೆ ಎಷ್ಟು ಆಹಾರ ಬೇಕು ಅಷ್ಟು ಮಾತ್ರ
ತಿಂತಾವೆ, ಅದಕ್ಕಿಂತ ಹೆಚ್ಚಿನದಾಗಿ ಸ್ವೀಕಾರವನ್ನೇ ಮಾಡಲ್ಲ. ನೀರನ್ನು ಕುಡಿಯುವುದು ಕೂಡ ಹಾಗೆ. ನೀವು ಯಾವುದಾದ್ರೂ ಸರೋವರದಲ್ಲಿ, ಹಳ್ಳದಲ್ಲಿ, ಕೆರೆಯಲ್ಲಿ ಗಮನಿಸಿ, ಅವು ಒಂದು ಸಾರಿ ನೀರು ತಗಂದ್ರೆ ಹನಿ 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 ಹನಿಯಾಗಿ ಸೇರಿಸ್ತಾವೆ. ಮನುಷ್ಯನು ಹಾಗೆ ಘಟಘಟನೆ ಕುಡಿಬಾರ್ದು. ನಿಧಾನ ಗತಿಯಲ್ಲಿ ನೀರನ್ನು ಸೇವನೆ ಮಾಡಿದ್ರೆ ಅವನಿಗೆ ಬೊಜ್ಜು ಎಂಬತಕ್ಕಂಥದ್ದು ಬರಲ್ಲ. ಅವನು ಕೂಡ ಶಾಖವಾದ ದೇಹವನ್ನು ಹೊಂದ್ಬೋದು. ಅಂದರೆ ನಾವು ಯೋಗಾಭ್ಯಾಸವನ್ನು ಮಾಡಿದ್ರೆ, ಎಕ್ಸಸೈಸ್ ಮಾಡಿದ್ರೆ, ವ್ಯಾಯಾಮವನ್ನು ಮಾಡಿದ್ರೆ ಹೇಗೆ ಒಂದು ಉಪಯುಕ್ತವಾದಂತಹ ಶರೀರವನ್ನು ಪಡೆದುಕೊಳ್ತೀವೋ ಆ ರೀತಿಯ ಪಕ್ಷಿಗಳಂತೆ ಬೊಜ್ಜು ರಹಿತ ಶರೀರವನ್ನು ನಾವು ಪಡೆದುಕೊಳ್ಳಬಹುದು. ಮುಂದಿನದಾಗಿ, ಊಟ ಮಾಡುವಾಗ ತೊಡಕಾಗುತ್ತೆ ಅಂತ ಹೇಳಿದೆ. ಅದನ್ನು ತಿನ್ನೋಕ್ಕಾಗಲ್ಲ. ಗಂಟಲಲ್ಲಿ ಅಲ್ಲಲ್ಲೇ ಸಿಕ್ಕಿ ಹಾಕಿಕೊಳ್ಳುತ್ತೆ, ಏಕೆಂದರೆ ಶರೀರ ಒಣಗಿರುತ್ತೆ. ಮತ್ತು ಕಣ್ಣು ಮೊಬ್ಬಾಗ್ತಕ್ಕಂಥದ್ರ ಬಗ್ಗೆ ನಾನು ಹೇಳಿದೆ. ಕಣ್ಣಿನ ಸುತ್ತ ಕಪ್ಪಾಗ್ತಕ್ಕಂಥದ್ದು ಶುಷ್ಣತೆ, ಅಂದರೆ ಒಣಗ್ತಕ್ಕಂಥದ್ದು ಕೂಡ ಕಣ್ಣಿನ ಸುತ್ತ ಆಗುತ್ತೆ. ಕಣ್ಣಿನ ನರಗಳು ಕೂಡ ಕೆಂಪ ಆಗ್ತಾವೆ, ಹಳದಿ ಆಗ್ತಾವೆ. ಸ್ನಾಯುಗಳು ಕಣ್ಣು ಬಿಡಲು ಆಗಲ್ಲ, ತಲೆನೋವು ಬರುತ್ತೆ, ಜೊತೆಗೆ ಕಣ್ಣುಗಳಲ್ಲೂ ಕೂಡ ಸಮಸ್ಯೆಗಳು ಆಗ್ತಾವೆ. ಇಂತಹ ಸಂದರ್ಭದಲ್ಲಿ ನಾನು ಸೂರ್ಯ ಮುದ್ರೆ ಅಂದೆ. ಆ ಸೂರ್ಯ ಮುದ್ರೆಯನ್ನು ಮಾಡಿದ್ರೆ ನಿಮಗೆ ಸಹಾಯಕವಾಗುತ್ತೆ. ಕಣ್ಣಿನ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗ್ತವೆ. ಹುಟ್ಟು ಕುರುಡಿಗೆ ಈ ಒಂದು ಮುದ್ರೆ ಪರಿಹಾರವಲ್ಲ. ಆದರೆ ಯಾರು ಚೆನ್ನಾಗಿದ್ಕೊಂಡು ಕಣ್ಣಿನ ಸಮಸ್ಯೆಗಳು ಉತ್ಪತ್ತಿ ಆಗ್ತವೋ ಅವರು ಯಾರು ಬೇಕಾದರೂ ಮಾಡ್ಬೋದು. ಧ್ಯಾನ ಮಾಡೋರೇ ಅಲ್ಲ, ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿಕೊಳ್ಳೋರೇ ಅಲ್ಲ, ಬೇರೆ ಯಾರಾದರೂ ಕೂಡ, ಯಾವುದೇ ಚಿಕ್ಕ ಮಕ್ಕಳಾಗಲಿ, ದೊಡ್ಡವರಾಗಲಿ, ವಯಸ್ಕರಾಗಲಿ ಈ ಸೂರ್ಯ ಮುದ್ರೆಯನ್ನು ಮಾಡಿದ್ರೆ ಅವರ ಕಣ್ಣುಗಳು ಮತ್ತೆ ಮರಳಿ ಕಾಣಿಸ್ತವೆ. ಸ್ಪಷ್ಟವಾಗಿ ಕನ್ನಡಕದ ಅವಶ್ಯಕತೆ ಇರೋದಿಲ್ಲ. ಮುಂದಿನದಾಗಿ, ಪಾದಗಳಲ್ಲಿ ಊದ್ತವೆ ಅಂತ ಹೇಳಿದೆ, ಉರಿ ಬರ್ತವೆ ಅಂತ ಹೇಳಿದೆ. ಆ ರೀತಿ ಕೂಡ ಬರುತ್ತೆ. ಅದಕ್ಕೆ ಬೇಕಾದಂತಹ ಪರಿಹಾರ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಮಣ್ಣಲ್ಲಿ ಅಥವಾ ಹಸಿರು ಹುಲ್ಲಿನ ಮೇಲೆ ಬರೀ ಪಾದಗಳಲ್ಲಿ ನಡೀತಾ ಇದ್ದರೆ ಈ ಸಮಸ್ಯೆ ಎಂಬತಕ್ಕಂಥದ್ದು ಹೋಗುತ್ತೆ. ಶರೀರದ ಊದುವಿಕೆನೂ ಹೋಗುತ್ತೆ, ಪಾದಗಳಲ್ಲಿ ಇರ್ತಕ್ಕಂಥ ಉರಿ ಕೂಡ ಹೋಗುತ್ತೆ, ಊದುವಿಕೆನೂ ಕೂಡ ಹೋಗುತ್ತೆ. ಇದಕ್ಕೆ ಅಪಾನ ಮುದ್ರೆ ಅಂತ ಇದೆ. ಅಪಾನ ಮುದ್ರೆಯನ್ನು ನೀವು ಮಾಡಿದ್ರೆ ನಿಮಗೆ ಪರಿಹಾರ ಲಭ್ಯವಾಗುತ್ತೆ ಸ್ನೇಹಿತರೆ. ಮುಂದಿನದಾಗಿ, ಮುಖ ಬಿಗಿಯುವಿಕೆ, ತುಟಿ ಒಣಗುವಿಕೆ, ಸೀಳುವಿಕೆ, ಬಣ್ಣ ಬದಲಾಗುವಿಕೆ ಆಗತ್ತೆ. ಮುಖ ಒಂದು ರೀತಿ ಹಿಡಿದಂತೆ ಆಗತ್ತೆ, ಒಂದು ರೀತಿ ಸೆಳೆದಂತೆ ಆಗುತ್ತೆ. ಅದು ಸರಿಯಾದ ರೀತಿಯಲ್ಲಿ ಮೊದಲು ಲೀಲಾಜಾಲವಾಗಿ ಆರಾಮಾಗಿ ಇತ್ತಲ್ಲ, ಆ ರೀತಿ ಇರಲ್ಲ. ಅದಕ್ಕೆ ಮುಖಕ್ಕೆ ಆದ ಅಭ್ಯಾಸಗಳು ಇದ್ದಾವೆ, ಯೋಗಗಳು ಇದ್ದಾವೆ. ಆ ಕ್ರಿಯೆಗಳನ್ನು ನೀವು ಮಾಡಿದ್ರೆ ಸರಳವಾಗಿ ಈ ಮುಖದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಮಾಡ್ಕೋಬೋದು. ಮುಖ್ಯದಾಗಿ ನಿಮ್ಮ ಕೈಯಲ್ಲೇ, ಅಂಗೈಯಲ್ಲೇ ಅಮೃತವಿದೆ. ಆದ್ದರಿಂದ ಅಂಗೈಯನ್ನು 2 ಕೈಯಲ್ಲಿ ಉಜ್ಜಿ ಯಾವುದೇ ಭಾಗದಲ್ಲಿ ನರದ ಸೆಳೆತ ಇರಲಿ ಅದನ್ನು ನೀವು ಸ್ಪರ್ಶ ಚಿಕಿತ್ಸೆಯಿಂದ ಕಡಿಮೆ ಮಾಡಿಕೊಳ್ಳಬಹುದು. ಪುನಃ ಕೈಯನ್ನು ಉಜ್ಜಿ ನೋವು ಇರ್ತಕ್ಕಂತಹ ಭಾಗಕ್ಕೆ ನಿಮ್ಮ ಕೈಯನ್ನು ಇಡಿ ಅಥವಾ ನಿಧಾನವಾಗಿ ಮಸಾಜ್ ಮಾಡಿ. ಮಸಾಜ್ ಮಾಡಿದ್ರೆ ತಲೆನೋವು ಕೂಡ ಹೋಗುತ್ತೆ. ನರಗಳಲ್ಲಿ ಊತ ಎಂಬತಕ್ಕಂಥದ್ದು ಇದ್ರೂ ಕೂಡ ಅದು ಅಪಾನ ಮುದ್ರೆ ಮಾಡೋದ್ರಿಂದ, ಧ್ಯಾನ ಮುದ್ರೆ ಮಾಡೋದ್ರಿಂದ ಹೋಗುತ್ತೆ. ಪೃಥ್ವಿ ಮುದ್ರೆಯನ್ನು ಮಾಡೋದ್ರಿಂದಲೂ ಕೂಡ ಓದುವಿಕೆ ಹೋಗುತ್ತೆ. ಮತ್ತು ಮುಖದಲ್ಲಿ ಸೆಳೆತ ಎಂಬತಕ್ಕಂಥದ್ದು ಇದ್ದರೆ ನೀವು ಪದೇ ಪದೇ ಈ ರೀತಿ ಸ್ಪರ್ಶವಾದ ಒಂದು ಶಾಖವನ್ನು ಕೊಡೋದ್ರಿಂದ ಮುಖದ ಸ್ನಾಯುಗಳು ಏನಿರ್ತಾವೆ, ಮುಖದಲ್ಲಿ ನರಗಳು ಏನಿರ್ತಾವೆ, ಮಾಂಸಖಂಡಗಳು ಏನಿರ್ತಾವೆ ಅವು ಸುಲಿಲಿತವಾಗಿ ಕಾರ್ಯವನ್ನು ಮಾಡ್ತಾವೆ. ತುಟಿ ಒಣಗುವಿಕೆ, ಇದಕ್ಕೆ ಯಾವುದಾದ್ರೂ ಒಂದು ಕ್ರೀಮನ್ನು ಹಚ್ಕೊಳ್ತಕ್ಕಂತಹ ಅಭ್ಯಾಸವನ್ನು ನೀವು ಮಾಡಬೇಕು. ಬಣ್ಣ ಕೂಡ ಬದಲಾಗುತ್ತೆ. ಈ ರೀತಿಯೆಲ್ಲ ಆಗುತ್ತೆ. ಆದಾಗ್ಯೂ ಕೂಡ ನೀವು ಭಯ ಪಡಬಾರ್ದು. ಮುಂದಿನದಾಗಿ, ಸೊಂಟ ನೋವಾಗ್ತಕ್ಕಂಥದ್ದು. ಯಾವೊಬ್ಬ ಮನುಷ್ಯ ಧ್ಯಾನವನ್ನು ಮಾಡಲು ಹೋಗ್ತಾನೆ ಅವರಿಗೆ ಹೊಸದಾಗಿದ್ದಾಗ ಧ್ಯಾನನೇ ಮಾಡೋದಕ್ಕೆ ಆಗಲ್ಲ. ಆದರೂ ಕೂಡ ಅವರು ಪ್ರಯತ್ನವನ್ನು ಪಟ್ಟು ಧ್ಯಾನವನ್ನು ಮಾಡೋಕೆ ಹೋದಾಗ ಸೊಂಟ ನೋವಾಗ್ತಕ್ಕಂಥದ್ದು. ಈ ಸೊಂಟ ನೋವಿಗೆ ಸ್ನೇಹಿತರೆ ಚಿನ್ಮುದ್ರೆ, ಚಿನ್ಮಯ ಮುದ್ರೆ ಅಂತ 2 ಮುದ್ರೆಗಳಿದ್ದಾವೆ. ಈ ಮುದ್ರೆಗಳನ್ನು ನೀವು ಮಾಡಿದ್ರೆ ಸೊಂಟ ನೋವು ನಿವಾರಣೆ ಆಗತ್ತೆ. ಅದು ಎಲ್ಲಿಗೆ ಅಂದರೆ ಬೆನ್ನಿನ ಹುರಿ ಎಲ್ಲಿವರೆಗೂ ಇದೆಯೋ, ನಮ್ಮ ಬೆನ್ನಿನ ಉರಿ ತಲೆ ಭಾಗದವರೆಗೂ ಕೂಡ ಇದೆ, ಅಲ್ಲಿಯವರೆಗೂ ಕೂಡ ಇದರ ಉಪಶಮನ ದೊರೆಯುತ್ತೆ, ನೋವೆಲ್ಲ ನಿವಾರಣೆ ಆಗುತ್ತೆ. ಮತ್ತು ಮೇರುದಂಡ ಮುದ್ರೆ ಅಂತ ಇದೆ. ನಿಮ್ಮ ಬೆನ್ನು ಮೂಳೆಗೆ ಸಂಬಂಧಪಟ್ಟಂತೆಯೇ, ಬೆನ್ನು ಹುರಿಗೆ ಸಂಬಂಧಪಟ್ಟಂತೆಯೇ ಧ್ಯಾನ ಮಾಡೋರಿಗೆ ಯಾವುದೇ ಸಮಸ್ಯೆ ಬಂದರೆ ಮೇರುದಂಡ ಮುದ್ರೆಯನ್ನು ಕೂಡ ನೀವು ಮಾಡಬಹುದು. ಅದರಿಂದ ನಿಮಗೆ ಉಪಶಮನ ಖಂಡಿತ ದೊರೆಯುತ್ತೆ. ಉಸಿರಾಟದ ಸಮಸ್ಯೆ, ಹೃದಯವನ್ನು ಕೂಡ ಬಿಡದಂತೆ ಆ ಕುಂಡಲಿನಿ ಶಕ್ತಿ ಅಲ್ಲಿರ್ತಕ್ಕಂತಹ ಮಾಂಸಗಳನ್ನು ಕೂಡ ಸ್ವೀಕಾರವನ್ನು ಮಾಡುತ್ತೆ.
ಆಗುತ್ತೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ. ಆ ರೀತಿ ಆದಾಗ ಉಸಿರಾಡಲು ಸಮಸ್ಯೆ ಅವಶ್ಯವಾಗಿ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಪ್ರಾಣ ಮುದ್ರೆ ಎಂಬತಕ್ಕಂತಹ ಮುದ್ರೆಯನ್ನು ನೀವು ಮಾಡಿದ್ರೆ, ಧ್ಯಾನಕ್ಕೆ ಕೂತಾಗ ಎರಡು ಕೈಯಲ್ಲಿ ಪ್ರಾಣ ಮುದ್ರೆಯನ್ನು ಮಾಡ್ಬೋದು. ಆ ಪ್ರಾಣ ಮುದ್ರೆಯನ್ನು ಮಾಡಿದ್ರೆ ನಿಮಗೆ ಉಸಿರಾಟದ ಸಮಸ್ಯೆ ನಿವಾರಣೆ ಆಗುತ್ತೆ. ಮತ್ತು ಮಲಗುವಾಗ ವಿಕ್ಸನ್ನು ಎದೆಗೂಡ್ಗೆ, ಕಿವಿಯ ಹಿಂದೆ ಮುಂದೆ, ಮೂಗಿಗೆ ವಿಕ್ಸನ್ನು ಹಚ್ಚಿಕೊಳ್ತಕ್ಕಂಥದ್ದು, ಅಥವಾ ಯಾರಿಗೆ ಅನುಕೂಲ ಯಾವ ರೀತಿ ಇರುತ್ತೋ ಆ ರೀತಿ ಮಾಡು. ಜಂಡು ಬಾಂಬ್ ಆಗ್ಬೋದು, ಅಮೃತಾಂಜನ್ ಆಗ್ಬೋದು. ಮತ್ತು ಈ ಶೀತ ನಿವಾರಣೆಗೆ ಸಂಬಂಧಪಟ್ಟಂತಹ ಬಾಂಬ್ಗಳನ್ನು ಕೂಡ ನೀವು, ಆ ವಿಕ್ಸ್ಗಳನ್ನು ಕೂಡ ನೀವು ಹಾಕಬಹುದು. ಈ ರೀತಿ ಹಾಕಂದ್ರೆ ನಿಮ್ಮ ಉಸಿರಾಟಕ್ಕೆ ನೇರ ಅನುಕೂಲ ಆಗುತ್ತೆ. ಆ ಸಮಯದಲ್ಲಿ ನಿಮ್ಮ ಕುಂಡಲಿ ಶಕ್ತಿ ಜಾಗೃತಗೊಳಿಸಿಕೊಳ್ಳುವಾಗ ಈ ಸಮಸ್ಯೆ ಬಂದಾಗ್ಯೂ ಕೂಡ ಒಳಗಿನ ಪ್ರಕ್ರಿಯೆ ಒಳಗಿನಂತೆ ನಡೀತಾ ಇರುತ್ತೆ, ಹೊರಗಡೆಯ ನಿಮ್ಮ ರಕ್ಷಣೆ ಕೂಡ ಆಗ್ತಾ ಇರುತ್ತೆ. ಬೆರಳುಗಳ ಒಣಗುವಿಕೆ ಸ್ನೇಹಿತರೆ, ಚರ್ಮ ಏನಾಗುತ್ತೆ, ಚರ್ಮ ಸುಕ್ಕುಗಟ್ಟಂತೆ ಆಗುತ್ತೆ ಮತ್ತು ಶುಷ್ಕವಾಗುತ್ತೆ. ಈ ಸಮಯದಲ್ಲಿ ಕೈಗಳು ಕೂಡ ಒಣಗುವಿಕೆ ಆಗುತ್ತೆ. ಮುಖ್ಯವಾಗಿ ನಮ್ಮ ಹೊರಗಿನ ಪ್ರಪಂಚದ ಚೇತನವನ್ನು ಶರೀರಕ್ಕೆ ಸೇರಿಸ್ತಕ್ಕಂತಹ ಮಾಧ್ಯಮ ಅಂದರೆ ನಮ್ಮ ಈ ಕೈ ಮತ್ತು ಕಾಲುಗಳ ಬೆರಳಿನ ತುದಿಗಳು ಮತ್ತು ನಮ್ಮ ನತ್ತಿಯ ಕೇಂದ್ರ ಆಗಿರುತ್ತೆ. ಆದ್ದರಿಂದ ಈ ಶುಷ್ಕವಾಗಿದ್ದಾಗ ನಮ್ಮ ಅದೃಷ್ಟ ಕೂಡ ಒಣಗುವಿಕೆಯಂತೆ ಆಗುತ್ತೆ. ಆದ್ದರಿಂದ ಕೈಯಿಗೆ ಕ್ರೀಮ್ಗಳನ್ನು ಅಂದರೆ ಎಣ್ಣೆಯನ್ನು ಹಾಕಿಕೊಳ್ತಕ್ಕಂಥದ್ದು ಉತ್ತಮ. ನೀವು ಮಲಗುವಾಗ ಮತ್ತು ಬೆಳಗ್ಗೆ ಎದ್ದು ಸ್ನಾನದ ನಂತರ ಈ ಕೈಯನ್ನು ಮೃದುವಾಗಿ ಇಟ್ಟುಕೊಳ್ತಕ್ಕಂಥದ್ದು ಕೂಡ ಅಷ್ಟೇ ಅವಶ್ಯಕವಾಗಿದೆ. ಇದರಿಂದ ನಿಮಗೆ ಉತ್ತಮ ರಿಸಲ್ಟ್ ಕೂಡ ಮುಂದಿನ ನಿಮ್ಮ ಜೀವನಕ್ಕೆ ದೊರೆಯುತ್ತೆ. ಚರ್ಮ ಶುಷ್ಕವಾದಂತೆ ಕಾಂತಿಹೀನವಾಗುತ್ತೆ ಮತ್ತು ಸುಗ್ಗುಗಟ್ಟುತ್ತಾ ಹೋಗುತ್ತೆ. ಈ ಮುಂಚೆ ಹೇಳಿದ್ದೇನೆ, ನೀವು ಆಯಿಲ್ಗಳನ್ನು ಬಳಸಿದ್ರೆ ಚರ್ಮ ಸರಿ ಹೋಗುತ್ತೆ ಮತ್ತು ಒಣಗುವಿಕೆ, ಒಳಗಡೆಯಿಂದ ಕಡಿತ ಬಂದಂಗೆ ಆಗೋದು, ಸೂಜಿ ಚುಚ್ಚಿದಂಗೆ ಆಗೋದು, ಈ ರೀತಿ ಸಮಸ್ಯೆಗಳು ಕೂಡ ಉಂಟಾಗ್ತವೆ. ಮಲಬದ್ಧತೆ ಅಂತ ನಾನು ಹೇಳಿದೆ ಸ್ನೇಹಿತರೆ, ಮಲಬದ್ಧತೆ ಆದರೆ ಬೇಗ ಶೌಚಕ್ಕೆ ಹೋಗೋದಕ್ಕೆ ಆಗಲ್ಲ. ಈ ಧ್ಯಾನ ಮಾಡ್ತಾ ಇದ್ದಾಗ ಹೋಗೋಗಾಗುತ್ತೆ, ಅರ್ಧ ದಾರಿಗೆ ಹೋದಾಗ ನಿಂತೋಗುತ್ತೆ, ಇಲ್ಲ ಶೌಚಕ್ಕೆ ಹೋದಾಗ ಇನ್ನೇನು ಹೋಗ್ತೀವಿ ಅನ್ನಂಗಿದ್ರು ಹೋಗೋದಕ್ಕೆ ಆಗಲ್ಲ. ಈ ರೀತಿ ಸಮಸ್ಯೆಗಳು ಕೂಡ ಸಾಮಾನ್ಯವಾಗಿ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿಕೊಳ್ತಕ್ಕಂತಹ ಸಮಯದಲ್ಲಿ ಯಾವೊಬ್ಬ ಧ್ಯಾನಸ್ಥ ಅವನು ಧ್ಯಾನದ ಪೂರ್ಣತೆಯನ್ನು ಮಾಡಿಕೊಂಡಿರಲ್ಲ, ಅಂತಹ ಸಮಯದವರೆಗೂ ಈ ಸಮಸ್ಯೆ ನಡೀತಾ ಇರುತ್ತೆ. ಆ ಸಮಯದಲ್ಲಿ ನೀವು ಮೊದಲನೇ ಬಾರಿಯಾಗಿ ತುಪ್ಪವನ್ನು ಸೇವನೆ ಮಾಡ್ತಕ್ಕಂಥದ್ದು, ಆಹಾರಕ್ಕೆ ಮುಂಚೆ ತುಪ್ಪದ ಸೇವನೆಯನ್ನು ಮಾಡಬೇಕು. 1-2 ಸ್ಪೂನ ನೀವು ತುಪ್ಪವನ್ನು ಸ್ವೀಕರಿಸಿದ್ರೆ ಈ ರೀತಿ ಸಮಸ್ಯೆಯಿಂದ ನಾವು ಪಾರಾಗ್ಬೋದು. ಈ ರೀತಿ ಸಮಸ್ಯೆಗಳು ಆಗಲ್ಲ. ಈ ಮಲಬದ್ಧತೆ ಬಗ್ಗೆ ಇನ್ನೊಂದು ಅಂಶವನ್ನು ನಾನು ಏನು ಹೇಳಬೇಕಂತ ಅಂದರೆ, ಕಾಳುಗಳ ರೀತಿಯಲ್ಲಿ ಹೋಗೋದು ಮತ್ತು ಗಟ್ಟಿಯಾಗಿ ಹೋಗೋದು, ಈ ಥರ ಮಾಡಿದ್ರೆ ಅದೆಲ್ಲ ನತದೃಷ್ಟತೆ ಎಂಬತಕ್ಕಂಥದ್ದು 2 ವಿಚಾರಗಳಿದೆ. ನರಕಗಳಲ್ಲಿ 55 ಕೋಟಿ ನರಕಗಳಿದ್ದಾವೆ. ಅದರಲ್ಲಿ 2 ನರಕಗಳ ಸ್ಥಾನವನ್ನು ಮನುಷ್ಯನ ದೇಹದಲ್ಲೇ ಭಗವಂತ ಇಟ್ಟಿದ್ದಾನೆ. ಒಂದು ಮಲಬದ್ಧತೆ ಆದಾಗ ಅಥವಾ ಮಲ ಇದ್ದಾಗ ಅದರಲ್ಲಿ ಚಿಲ್ಮೆ ಹುಳ ಅಂತ ಹೇಳ್ತಾರೆ, ಮತ್ತು ಅದಕ್ಕೆ ಇನ್ನೊಂದು ಎಂಥದೋ ಒಂದು ಹುಳ ಅಂತ ಹೇಳ್ತಾರೆ. ಆ ಹುಳ ಯಾರು ಆಗ್ತಾರೆ ಅದು ಒಂದು ನರಕ, ಅದು ಒಂದು ನರಕದ ಜೀವಿ. ಆ ಒಂದು ನರಕವನ್ನು ಕೂಡ ಎಂತೆಂಥವ್ರು ಪಡ್ಕೋತಾರೋ ಭಗವಂತನಿಗೆ ಗೊತ್ತು. ಅದು ಒಂದು ರೀತಿ ನರಕ. ಆದ್ದರಿಂದ ಅಲ್ಲಿ ಯಾವ ಒಂದು ಕಲ್ಮಶ ಇರುತ್ತೆ ಅದೆಲ್ಲವನ್ನು ಕೂಡ ಹೊರಗೆ ಹಾಕ್ತಾನೆ. ಇನ್ನೊಂದು ನರಕ ಅಂದರೆ ಹೆಣ್ಮಕ್ಳು ಪೀರಿಯಡ್ ಆದಾಗ ಅವರಲ್ಲಿ ಕೂಡ ರಕ್ತಸ್ರಾವ ಆಗುತ್ತೆ. ಆ ರಕ್ತಸ್ರಾವದ ಮುಖಾಂತರ ಎಷ್ಟೆಷ್ಟು ನಕಾರಾತ್ಮಕ ಆತ್ಮಗಳು ಏನೇನು ಪಾಪ ಮಾಡಿರ್ತವೆ ಅವು ಹೆಂಗಸರು ಹೊರಗಡೆ ಹೋದಾಗ ಅಲ್ಲಿ ಇಲ್ಲಿ ಹೋದಾಗ ಶರೀರಕ್ಕೆ ಸೇರ್ಕೊಂಡಿರ್ತವೆ. ಅದೇನಾಗುತ್ತೆ, ರಕ್ತಸ್ರಾವ ಆದಾಗ ಆ ನರಕದ ಜಾಗದಿಂದಲೂ ಕೂಡ ಅವು ಹೋಗ್ತವೆ. ಈ ರೀತಿಯಾಗಿ 2 ರೀತಿ ನರಕವನ್ನು ಮನುಷ್ಯನ ದೇಹದಲ್ಲೇ ಇಟ್ಟಿದ್ದಾನೆ. ಈ ಶೌಚಕ್ಕೆ ಹೋಗ್ತಕ್ಕಂಥ ವಿಧಾನದಿಂದ ಈ ಮಲಬದ್ಧತೆ ಆಗುವ ಸಂದರ್ಭದಲ್ಲಿ ಮತ್ತು ಹೆಚ್ಚು ಶೌಚಕ್ಕೆ ಹೋಗ್ತಕ್ಕಂಥ ಸಮಯದಲ್ಲಿ ಅದು ಕೂಡ ಈ ಕುಂಡಲಿ ಶಕ್ತಿ ಜಾಗೃತಗೊಳಿಸಿಕೊಳ್ತಕ್ಕಂತಹ ಸಂದರ್ಭದಲ್ಲಿ ಆ ರೀತಿ ಸಮಸ್ಯೆ ಆದಾಗ್ಯೂ ಕೂಡ ಅದು ಪರಿಹಾರ ಆಗುತ್ತೆ. ಮಲಬದ್ಧತೆ ಅಂತಕ್ಕಂಥದ್ದು ಕೂಡ ಹಂತ ಹಂತವಾಗಿ ನಿರ್ಮೂಲವಾಗುತ್ತೆ. ಈ ರೀತಿ ಆದಾಗ ಹೆಚ್ಚು ಶೌಚಕ್ಕೆ ಹೋಗುವಾಗ ನಾನು ಹೇಳಿದಂತೆ 2 ಕ್ರಿಯೆಗಳು ನಡೀತಾವೆ. ಅದರಿಂದ ನಕಾರಾತ್ಮಕತೆ ಎಂಬತಕ್ಕಂಥದ್ದು ಶರೀರದಲ್ಲಿ ಅಡಗಿದ್ರೆ ಸೆಲ್ಗಳ ರೂಪದಲ್ಲಿ
ರೂಪದಲ್ಲಿ, ಆತ್ಮದ ರೂಪದಲ್ಲಿ ಅಡಗಿದ್ರಿ. ನೀವು ಧ್ಯಾನ ಮಾಡುವಾಗ ನಮಗೆ ಒಳಿತನ್ನು ಮಾಡು, ನನ್ನ ಶರೀರಕ್ಕೆ ಶಕ್ತಿಯನ್ನು ತುಂಬು, ನನ್ನ ಕರ್ಮಗಳೆಲ್ಲವನ್ನು ನಾಶಗೊಳಿಸು ಅಂತ ನೀವು ಕೇಳುವಾಗ ಏನಾಗುತ್ತೆ, ಅವು ಸೆಲ್ಗಳ ರೂಪದಲ್ಲಿ ಕನ್ವರ್ಟ್ ಆಗಿ ಅವು ನಾಶವಾಗಿ ಹೋಗ್ತವೆ. ಹಿಂಗೆ ಶರೀರದಿಂದ ತ್ಯಾಜ್ಯವಾಗಿ ಅವು ಹೊರಗಡೆ ಹೋಗ್ತವೆ. ಮುಂದಿನದಾಗಿ ಕಿವಿ, ಹಲ್ಲು, ಮೂಗು, ನಾಲಿಗೆಯಲ್ಲಿ ನೋವು ಉಂಟಾಗ್ತಕ್ಕಂಥದ್ದು. ಸ್ನೇಹಿತರೆ, ಹಲ್ಲು ನಿಮಗೆ ಎಷ್ಟೇ ಚೆನ್ನಾಗಿದ್ರೂ ಕೂಡ ನಿಮ್ಮ ಶಾರೀರಿಕ ಪರೀಕ್ಷೆ, ಜೀವನದ ಪರೀಕ್ಷೆಗಳು ಕೂಡ, ಜೀವನದ ಘಟ್ಟಗಳು ಕೂಡ ನಡೀತಾ ಇರ್ತವೆ ಮತ್ತು ಕರ್ಮ ಫಲಗಳು ಕೂಡ ನಿಮ್ಮ ಎದುರಿಗೆ ನಿಂತಿರ್ತವೆ. ಅದರಿಂದಾಗಿ ಮೊದಲು ಗಟ್ಟಿಯಾದಂತಹ ಕಬ್ಬನ್ನು ಕೂಡ ಕಟಕಟನೆ ಕಡಿದು ತಿಂತಾ ಇದ್ದಂತಹ ಮನುಷ್ಯ ಕಬ್ಬಿನ ಹಾಲನ್ನು ಕುಡಿದ್ರೂ ಕೂಡ ಅಯ್ಯೋ ಇಲ್ಲಿ ಸಿಹಿ ಸೇರಿಕೊಂಡ್ರೆ ಹುಳ ಉತ್ಪತ್ತಿ ಆಗ್ತವೆ ಎಂಬತಕ್ಕಂತಹ ಗಾಬರಿಗೆ ಬರ್ತಕ್ಕಂಥ ಸ್ಥಿತಿ ಉಂಟಾಗುತ್ತೆ. ಹಲ್ಲಲ್ಲಿ ಆಹಾರವನ್ನು ಜಗಿದು ತಿಂತಕ್ಕಂತಹ ಶಕ್ತಿಯೇ ಇರಲ್ಲ. ಅಲ್ಲಿನ ಸುತ್ತಮುತ್ತಲ ಒಸಡುಗಳು ಕೂಡ ಬಿಟ್ಟುಕೊಳ್ತವೆ, ಹುಳುಕು ಹಲ್ಲುಗಳು ಕೂಡ ಆಗ್ತವೆ, ಅದನ್ನು ಕೀಳಿಸ್ತಕ್ಕಂಥ ಸಂದರ್ಭಗಳು ಕೂಡ ಒದಗಿ ಬರ್ತವೆ. ಜೊತೆಗೆ ಕಿವಿಯಲ್ಲಿ ಶೀತಗಟ್ಟುವಿಕೆ, ನೋವು ಆಗ್ತಕ್ಕಂಥದ್ದು, ಸರಿಯಾಗಿ ಕೇಳೋದಕ್ಕೆ ಆಗೋದಿಲ್ಲ, ಈ ರೀತಿ ಸಮಸ್ಯೆಗಳು ಬರ್ತವೆ. ಹುಟ್ಟಿನಿಂದ ಕಿವಿಯಲ್ಲೂ ಕೂಡ ನೋವು ಬರುತ್ತೆ ಎಂಬುದನ್ನು ಗಮನಿಸಿರಲ್ಲ, ನಾವು ಗೊತ್ತು ಇರಲ್ಲ, ಬಂದು ಇರಲ್ಲ. ಆಗ ಆ ಕಿವಿ ನೋವು ಕೂಡ ಉಂಟಾಗತ್ತೆ. ಅದರಿಂದ ಏನು ದೇವರು ತೋರಿಸ್ತಾನೆ ಅಂದರೆ, ಶರೀರ ಊದುವಿಕೆ ಆದರೆ ಊದುವಾಗ ಏನನ್ನು ತೋರಿಸ್ತಾನೆ, ನೀನು ಅಂದರೆ ಯಾರು, ನಿನ್ನ ಜೀವನ ಅಂದರೆ ಏನು, ನಿನಗೆಷ್ಟು ಶಕ್ತಿ, ನಾನು, ನನ್ನದು, ನನ್ನದೆಂಬ ನಾನೇ ಎಂಬತಕ್ಕಂಥ ಅಹಂಕಾರ ನಿನಗಿದೆಯಲ್ಲ. ಈಗ ನಿನ್ನ ಶರೀರ ಊದಿದೆ, ಏನು ಮಾಡ್ತೀಯಾ, ಇದನ್ನು ಹೇಗೆ ಸರಿಪಡಿಸ್ಕೊಳ್ತೀಯಾ, ನಿನ್ನ ಶಕ್ತಿ ಎಷ್ಟು, ನಿನ್ನನ್ನು ನೀನು ಸೃಷ್ಟಿಸಿಕೊಂಡಿದ್ದೀಯೇ ಅಥವಾ ನಿನ್ನನ್ನು ಬೇರೆ ಇನ್ನಾರಾದರೂ ನಡೆಸುತ್ತಿದ್ದಾರೆಯೇ ಎಂಬತಕ್ಕಂತಹ ಜ್ಞಾನವನ್ನು ನೀಡ್ತಾರೆ. ಮತ್ತು ಅಹಂಕಾರ ಎಂಬತಕ್ಕಂತಹ ಶತ್ರು ಶರೀರದೊಳಗೆ ಏನಿರ್ತಾನೆ, ಬುದ್ಧಿಯೊಳಗೆ ಏನಿರ್ತಾನೆ, ನಮ್ಮ ವಿಚಾರಧಾರೆಗಳಲ್ಲಿ ಏನಿರ್ತಾರೆ ಅದೆಲ್ಲವನ್ನು ಕೂಡ ನಾಶಗೊಳಿಸ್ತಾರೆ. ಶರೀರವನ್ನು ಊದಿಸೋದು, ಇದನ್ನು ಸರಿಪಡಿಸ್ಕೋ, ಶರೀರದಲ್ಲಿ ತೊಂದರೆಯನ್ನು ಕೊಡ್ತಕ್ಕಂಥದ್ದು ನೋಡು, ನಿನಗೆ ಇಷ್ಟು ಚೈತನ್ಯ ಶಕ್ತಿ ನಿನ್ನದೇ ಆಗಿದ್ದರೆ ನೀನು ಸರಿಪಡಿಸು ಅಂತ ನೇರವಾಗಿ ಅಲ್ಲ, ನೇರವಾಗಿಲ್ಲದೆ ಒಂದು ರೀತಿಯ ಜ್ಞಾನವನ್ನು ನೀಡ್ತಾ ಇರ್ತಾರೆ. ಆಗ ಮನುಷ್ಯ ಆಲೋಚನೆಗೆ ಒಳಗಾಗ್ತಾನೆ, ಏನು ನಾನು ಇಲ್ಲಿವರೆಗೆ ನನ್ನ ಸ್ನೇಹಿತರು, ಮನೆ, ಹೆಂಡತಿ, ಮಕ್ಕಳು, ತಂದೆ ತಾಯಿ, ಹಣ, ಜಮೀನು, ನನ್ನ ಬಿಸ್ನೆಸ್ಸು, ನನ್ನ ಬ್ಯಾಂಕ್ ಬ್ಯಾಲೆನ್ಸು, ಇದೇ ನನ್ನ ಜೀವನ ಅಂತ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ನನ್ನ ದೇಹವೇ ಕೈ ಕೊಡ್ತಾ ಇದೆ. ನನ್ನ ದೇಹ ಹೀಗಾದರೆ ನನ್ನ ಜೀವನ ಎಲ್ಲಿದೆ, ನನ್ನ ದೇಹವೇ ಅಂತ್ಯಗೊಂಡ್ರೆ ನನಗೆ ಜೀವನ ಎಲ್ಲಿದೆ, ನಾನಾದರೂ ಯಾರು ಎಂಬತಕ್ಕಂತಹ ವಿಚಾರವನ್ನು ಹುಡುಕಲು ಮುಂದಾಗ್ತಾನೆ. ಇದೇ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿಕೊಳ್ಳುವಾಗ ಆತ್ಮಜ್ಞಾನ ದೊರೆಯಲು ಮೊದಲ ಹಂತದ ಮೆಟ್ಟಿಲು ಮತ್ತು ವೇದಿಕೆಯಾಗಿದೆ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ಕಿವಿ ಕಟ್ತಕ್ಕಂಥದ್ದು, ಕಿವಿಯಲ್ಲಿ ನೋವು ಕೂಡ ಆಗ್ತಕ್ಕಂಥದ್ದು ಆಗತ್ತೆ. ಶರೀರದ ಒಂದೊಂದು ಅಂಗಾಂಗಗಳಲ್ಲೂ ನೋವನ್ನು ಕೊಟ್ಟು, ನಿನಗೆ ಒಂದು ಬೆರಳು ನೋವಾದ್ರೂ ಕೂಡ ಅದರಿಂದ ಒಂದು ವಸ್ತುವನ್ನು ಕೂಡ ನೀನು ಮುಟ್ಲಿಕ್ಕೆ ಆಗಲ್ಲ. ಆ ರೀತಿ ನೋವು ಬಂದರೆ ನಿನ್ನ ಶಕ್ತಿ ಎಷ್ಟು, ನಿನ್ನಲ್ಲಿ ಶರೀರಕ್ಕೆ ಶಕ್ತಿಯನ್ನು ಕೊಟ್ಟು ಮನಸ್ಸಿಗೆ ಪ್ರಬಲತೆಯ ಶಕ್ತಿಯನ್ನು ತುಂಬಿ ನಿನ್ನನ್ನು ಹುಲಿಯಂತೆ, ಆನೆಯಂತೆ ನಡೆಸ್ತಿದ್ದನಲ್ಲ, ನನ್ನನ್ನೇ ಮರೆತು ನೀನೀಗ ನಡೀತಾ ಇದ್ದಲ್ಲ, ನಿನ್ನ ಅಸ್ತಿತ್ವವೇನು ಎಂಬತಕ್ಕಂಥ ವಿಚಾರವನ್ನು ಮನಸ್ಸಿಗೆ ಆ ಆಧ್ಯಾತ್ಮಿಕ ಶಕ್ತಿ ಎಂಬತಕ್ಕಂಥದ್ದು ತುಂಬುತ್ತಾ ಇರುತ್ತೆ. ಅದರಿಂದ ಕೂಡ ನೋವುಗಳು ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಸಹಜವಾಗಿ ಆಗಿಯೇ ಆಗ್ತವೆ. ಮೂಗಲ್ಲಿ ಕೂಡ ಸಮಸ್ಯೆಗಳು ಉಂಟಾಗ್ತವೆ. ಮೂಗಿನ ಮೇಲ್ಭಾಗದ ಮೂಳೆಗಳು ನೋವಾಗ್ತವೆ ಮತ್ತು ನೀವು ಎಷ್ಟೇ ಸರಾಗವಾಗಿ ಉಸಿರಾಡಲು, ಯಾವುದೇ ಶೀತದ ಮಾತ್ರೆ ತಗೊಳ್ಳಿ, ಏನೇ ತಗೊಳ್ಳಿ, ಆದರೂ ಕೂಡ ಶೀತ ಎಂಬತಕ್ಕಂಥದ್ದು ಕಡಿಮೆ ಆಗಲ್ಲ. ಇಡನಾಡಿಯಲ್ಲಿ ಒಂದ್ಸರಿ ಶೀತ ಬಂದರೆ ಪಿಂಗಳ ನಾಡಿಯಲ್ಲಿ ಒಂದ್ಸರಿ ಶೀತ ಬರುತ್ತೆ. ಇಡನಾಡಿ ಒಂದ್ಸರಿ ಕಟ್ಟಿದ್ರೆ ಪಿಂಗಳ ನಾಡಿ ಇನ್ನೊಂದ್ಸರಿ ಕಟ್ಟುತ್ತೆ. ಈ ರೀತಿ ಕಟ್ಟುತ್ತೆ. ಶೀತ ಆದಾಗ ಮನುಷ್ಯ ಸಹಜವಾಗಿ ಉಸಿರಾಡಲು ಆಗಲ್ಲ, ಉಸಿರಾಟದ ಸಮಸ್ಯೆಯನ್ನು ಕೂಡ ಉಂಟು ಮಾಡುತ್ತೆ. ಈ ರೀತಿಯಾಗಿ ಹಲ್ಲು ನೋವಾದರೆ
ನೀವು ಬಿಸಿ ನೀರಲ್ಲಿ ಉಪ್ಪು ನೀರಲ್ಲಿ ಮುಕ್ಕಳಿಸಿ ಹುಗಿತಕ್ಕಂಥದ್ದು, ನೀರನ್ನು ಮುಕ್ಕಳಿಸಿ ಉಗಿತಕ್ಕಂಥದ್ದು, ಮತ್ತು 2 ಬಾರಿ ನೀವು ಒಳ್ಳೆ ಟೂತ್ಪೇಸ್ಟಲ್ಲಿ, ಆಯುರ್ವೇದಿಕ್ ಟೂತ್ಪೇಸ್ಟ್ಗಳಲ್ಲಿ ನೀವು ಹಲ್ಲನ್ನು ಉಜ್ಜತಕ್ಕಂಥದ್ದು, ಮತ್ತು ಕಿವಿ ನೋವಾದಂತಹ ಪಕ್ಷದಲ್ಲಿ ನೀವು ಕಿವಿಯನ್ನು 2 ಕೈಯಲ್ಲಿ ಈ ರೀತಿ ಹಮ್ಕಿ ಇಟ್ಕೋಬೇಕು. ಈ ರೀತಿ ಅಂತ ಅಂದರೆ ನಿಮ್ಮ 2 ಕೈಯ ಸ್ಪರ್ಶವನ್ನು, ಬಿಸಿ ಸ್ಪರ್ಶವನ್ನು ಕಿವಿಗೆ ಕೊಡಬೇಕು. ನಾನು ಈಗಲೇ ಹೇಳಿದಾಗೆ ವಿಕ್ಸನ್ನು ನೀವು ಹಚ್ಚತಕ್ಕಂಥದ್ದು, ಮತ್ತು ಈ ಕಿವಿಗೆ ಸಂಬಂಧಪಟ್ಟಂತಹ ಮುದ್ರೆಗಳು ಇದ್ದಾವೆ. ಆಕಾಶ ಮುದ್ರೆ ಅಂತ ಯಾವ ಬೆರಳನ್ನು ಹಿಡಿದು ಮಾಡಬೇಕಂದ್ರೆ ಹೆಬ್ಬೆರಳು ಮತ್ತು ಮಧ್ಯದ ಶನಿಗ್ರಹದ ಬೆರಳು ಏನಿದೆಯೋ ಆ ಬೆರಳನ್ನು ಎರಡನ್ನು ಸೇರಿಸಿದ್ರೆ 2 ಕೈಯಲ್ಲಿ ಇದೇ ರೀತಿ ಹಿಡ್ಕೊಂಡು ಮುದ್ರೆಯನ್ನು ಮಾಡಿದ್ರೆ ನಿಮಗೆ ಕಿವಿ ನೋವು ಎಂಬತಕ್ಕಂಥದ್ದು ಹೋಗುತ್ತೆ. ಇದರಲ್ಲಿ ಒಂದು ವಿಶೇಷವಾದ ಸೂಚನೆ, ಯಾವ ಮುದ್ರೆಯನ್ನಾದರೂ ಬೇಕಾದರೆ ನೀವು ಚಲಿಸುತ್ತಾ ನಡೆದಾಡುತ್ತಾ ಮಾಡಬಹುದು. ಆದರೆ ಈ ಮುದ್ರೆ ಶನಿ ಮಹಾದೇವನಿಗೆ ಸಂಬಂಧಪಟ್ಟಂತಹ ಬೆರಳಿನ ಮುದ್ರೆಯಾದ್ದರಿಂದ ನೀವು ಧ್ಯಾನಕ್ಕೆ ಕುಳಿತಾಗ ಮಾತ್ರ ಈ ಮುದ್ರೆಯನ್ನು ಮಾಡಬಹುದು. ಈ ಮುದ್ರೆಯಿಂದ ಪ್ರಯೋಜನವು ಅವಶ್ಯವಾಗಿ ಆಗತ್ತೆ. ಮುಂದಿನದಾಗಿ ಮೂಗಿನ ವಿಚಾರಕ್ಕೆ, ಶೀತದ ವಿಚಾರಕ್ಕೆ ನೀವು ಬಂದಾಗ ಧ್ಯಾನದ ಮುದ್ರೆಯನ್ನು ನೀವು ಮಾಡ್ಬೋದು. ಅದಕ್ಕಿಂತ ಹೆಚ್ಚಿನದಾಗಿ ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂತಹ ಪ್ರಾಣವಾಯು ಮುದ್ರೆಯನ್ನು ನೀವು ಮಾಡಬೇಕಾಗತ್ತೆ. ಆಗ ಮಾಡಿದಾಗ ನಿಮ್ಮ ಮೂಗಿನಲ್ಲಿ ಆಗ್ತಕ್ಕಂಥ ಶೀತದ ಸಮಸ್ಯೆ ನಿವಾರಣೆ ಆಗುತ್ತೆ. ನಾಲಿಗೆಯಲ್ಲಿ ರುಚಿಯೇ ಇಲ್ಲದಂತೆ ಆಗುತ್ತೆ. ಮತ್ತು ಸ್ನೇಹಿತರೆ, ನಾಲಿಗೆಯಲ್ಲಿ ಸ್ವರವೂ ಕೂಡ ವ್ಯತ್ಯಾಸ ಆಗುತ್ತೆ. ನೀವು ಹಾಡನ್ನು ಭಕ್ತಿಯುತವಾಗಿ ಹಾಡ್ತಿದ್ದಂಥವರು ಆದಾಗ್ಯೂ ಕೂಡ ಹಾಡು ಹೇಳುವುದರಲ್ಲಿ ಮಾತನ್ನು ಕೂಡ ಸರಿಯಾಗಿ ಆಡಲು ಆಗಲ್ಲ, ಪಠನೆಯನ್ನು ಕೂಡ ಸರಿಯಾಗಿ ಮಾಡಲು ಆಗಲ್ಲ. ಏಕೆಂದರೆ ಶರೀರದ ಪ್ರತಿಯೊಂದು ನರಗಳು ಛಿದ್ರವಾದಂತೆ ಎಳೆದಾಡಿದಂತೆ ಆಗಿರ್ತವೆ. ಆದ್ದರಿಂದ ನಾಲಿಗೆ ಬಿದ್ದು ಹೋಗಿದೆ, ಇನ್ನೆಲ್ಲಿ ಅವರು ಬದುಕ್ತಾರೆ, ಇನ್ನೆಲ್ಲಿ ಅವರು ಮಾತಾಡ್ತಾರೆ, ಇನ್ನೆಲ್ಲಿ ಅವರು ಎಚ್ಚರಗೊಳ್ತಾರೆ ಎಂಬತಕ್ಕಂಥದ್ದನ್ನು ಸಾಯ್ತಕ್ಕಂಥ ಮನುಷ್ಯರ ಬಗ್ಗೆ ನೀವು ಕೇಳಿರ್ತೀರಾ ಅಥವಾ ಕೇಳಿಲ್ದೋದ್ರೆ ಈ ರೀತಿ ಹೇಳ್ತಾರೆ, ನಾಲಿಗೆ ಬಿದ್ದೋಗಿದೆ, ಇನ್ನು ಮನುಷ್ಯ ಉಳಿಯೋದು ಕಷ್ಟ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಕೂಡ ನಾಲಿಗೆ ಸಹ ಮಾತನಾಡಲು ಆಗಲ್ಲ. ಶರೀರದ ಕುತ್ತಿಗೆಯ ನರಗಳೆಲ್ಲವೂ ಸೆಟೆದುಕೊಳ್ತಾವೆ. ನಾಲಿಗೆಯಲ್ಲಿ ರುಚಿಯೂ ಕೂಡ ಗೊತ್ತಾಗಲ್ಲ, ಹಾಡಲು ಕೂಡ ಆಗಲ್ಲ. ಈ ರೀತಿಯಾಗಿ ನಮ್ಮ ದೇಹದ ಸ್ವರಗಳು ಕೂಡ ವಿಭಿನ್ನವಾಗ್ತವೆ. ನಾವೇ ಮಾತಾಡ್ತಾ ಇದ್ದೀವೋ ಅಥವಾ ಬೇರೆಯವರು ಮಾತಾಡ್ತಾ ಇದ್ದಾರೋ ಎಂಬತಕ್ಕಂತಹ ಫೀಲಿಂಗ್ ನಮಗೆ ಬರುತ್ತೆ. ಈ ರೀತಿ ನಾಲಿಗೆ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ನೀವು ನಿರಂತರ ಧ್ಯಾನವನ್ನು ಮಾಡಬೇಕು. ಮತ್ತು ಕಂಠಕ್ಕೆ ಸಂಬಂಧಿಸಿದಂತಹ ಒಂದು ಮುದ್ರೆ ಇದೆ. ಆ ಮುದ್ರೆಯನ್ನು ನೀವು ಮಾಡಿದರೆ ಅನುಕೂಲ ಆಗುತ್ತೆ. ಅದಕ್ಕಿಂತ ನೀವು ಧ್ಯಾನವನ್ನು ನಿರಂತರವಾಗಿ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಕೂಡ ಈ ಕುತ್ತಿಗೆ ಚಕ್ರ ಯಾವುದಿದೆ, ವಿಶುದ್ಧಿ ಚಕ್ರ ಏನಿದೆ, ಆ ಚಕ್ರದ ಧ್ಯಾನವನ್ನು ನೀವು ಮಾಡಿದ್ರೆ ಸಹಜವಾಗಿ ನಿಮ್ಮ ಸಮಸ್ಯೆ ಎಂಬತಕ್ಕಂಥದ್ದು ನಿವಾರಣೆ ಆಗತ್ತೆ. ಮುಂದಿನದಾಗಿ ಗುಪ್ತಾಂಗಗಳಲ್ಲಿ ಕಡಿತ ಬರ್ತಕ್ಕಂಥದ್ದು ಇನ್ನಿತರ ಸಮಸ್ಯೆಗಳು ಉಂಟಾಗತ್ತೆ. ಏಕೆಂದರೆ ಸ್ನೇಹಿತರೆ, ಯಾವೊಬ್ಬ ಮನುಷ್ಯ ಈ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿಕೊಳ್ಳುವಾಗ ಪೂರ್ವಜನ್ಮದ ಏನು ಕರ್ಮಗಳು ಏನಿರ್ತಾವೆ ಅವೆಲ್ಲ ನಮ್ಮ ಎದುರಿಗೆ ಬರ್ತಾವೆ. ಆ ಸಂದರ್ಭದಲ್ಲಿ ನೀವು ಹೆಚ್ಚು ಕಷ್ಟ ಪಡಬೇಕು ಅಂದರೆ ನಕಾರಾತ್ಮಕ ಶಕ್ತಿಗಳು ಹಾವಳಿಯಾದಾಗಲೇ ನಿಮಗೆ ಹೆಚ್ಚು ಕಷ್ಟ ಆಗೋದು. ಈ ನಕಾರಾತ್ಮಕ ಶಕ್ತಿಗಳು ಸಾಮಾನ್ಯವಾಗಿ ಬಂದರೆ ನಾವು ಮಂತ್ರ ಪಠನೆಗಳನ್ನು ಮಾಡಿದ್ರೆ, ದೇವರ ಮರೆ ಹೋದರೆ, ಧೂಳ್ತಾ ಇಟ್ಕೊಂಡ್ರೆ, ತೇರ್ತಾ ಇಟ್ಕೊಂಡ್ರೆ, ಹೂವು ಇಟ್ಕೊಂಡ್ರೆ ಈ ರೀತಿಯಾಗಿ ದೇವರು ಅದನ್ನು ಆಶೀರ್ವಾದಿಸಿ ಕಳಿಸಿದಂಥ ಯಾವುದೇ ಒಂದು ವಸ್ತುವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ದಾರಿಯಲ್ಲಿ ಬಂದಂತಹ ಯಾವುದೇ ನಕಾರಾತ್ಮಕ ಆತ್ಮಗಳು ಓಡಿ ಹೋಗ್ತಾವೆ. ಅವಕ್ಕೆ ಅಷ್ಟು ಶಕ್ತಿ ಇರಲ್ಲ ಮತ್ತು ಅವು ಅಷ್ಟು ದೃಢವಾಗಿ ನಿಲ್ಲಲ್ಲ. ಅದರ ಬದಲಿಗೆ ನೀವು ಸಾಕಷ್ಟು ಕಷ್ಟವನ್ನು ಅನುಭವಿಸಬೇಕು ಎಂಬತಕ್ಕಂಥದ್ದು ನಿಮ್ಮ ಜಾತಕದಲ್ಲಿದ್ದರೆ, ಮಾಟ ಮಂತ್ರಕ್ಕೆ ಬಲಿಯಾಗಬೇಕು ಅಂತಕ್ಕಂಥದ್ದಿದ್ರೆ ನೀವು ಅವಶ್ಯವಾಗಿ ಈ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿಕೊಳ್ತಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ಆಪ್ತರಾಗ್ಬೋದು, ಬಂಧು ಬಾಂಧವರಾಗ್ಬೋದು, ನಿಮಗೆ ಆಗ್ತಕ್ಕಂಥವರಾಗ್ಬೋದು, ಆಗದೇ ಇರ್ತಕ್ಕಂಥವರಾದರೂ ಕೂಡ ಯಾರಾದರೂ ಕೂಡ ನಿಮ್ಮ ಮೇಲೆ ತಂತ್ರ ಮಂತ್ರ ಯಂತ್ರಗಳ ಪ್ರಯೋಗವನ್ನು ಅವಶ್ಯವಾಗಿ 100% ಮಾಡಿಸ್ತಾರೆ. ಏಕೆಂದರೆ ನಿಮಗೆ ಗುಪ್ತ ಜ್ಞಾನವನ್ನು ಕೊಡಲು, ನಿಮಗೆ ಸ್ವಯಂ ಅನುಭವವನ್ನು ಕೊಡಲು ಆ ಪ್ರಕೃತಿಯೇ ಆ ಅವಕಾಶವನ್ನು ಮಾಡಿಕೊಡುತ್ತೆ. ಆ ಕಾರಣದಿಂದ ನಿಮಗೆ ಗುಪ್ತ ವಿದ್ಯೆ ದೊರೆಯಬೇಕು ಅಂದರೆ ಈ ಶರೀರದ ಒಳಗೆ ಆಗ್ತಕ್ಕಂತಹ ಕಾರ್ಯ ಚಟುವಟಿಕೆಗಳೆಲ್ಲ ನೀವು ತಿಳ್ಕೋಬೇಕು ಅಂತ ಅಂದರೆ ನಿಮ್ಮ ಅನುಭವಕ್ಕೆ ಬಂದಾಗ ಮಾತ್ರ
ಅದು ಸತ್ಯವಾಗುತ್ತೆ. ಅನುಭವ ವೇದ್ಯವೇ ಸರ್ವ ಸತ್ಯವಂತದ್ದು. ಏಕೆಂದರೆ ಪುಸ್ತಕದಲ್ಲಿ ಹೇಳಿದಂಥ ವಿಚಾರಗಳು, ಬೇರೆಯವರು ಹೇಳಿದಂಥ ವಿಚಾರಗಳು ಅಷ್ಟರ ಮಟ್ಟಿಗೆ ಸತ್ಯವಾಗಿ ಕಾಣಲಾರದು. ಏಕೆಂದರೆ ಯಾವೊಬ್ಬ ಮನುಷ್ಯ ಸ್ವತಃ ಅನುಭವಿಸಿರ್ತಾನೋ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತಾರೆ. ಮೇಟಿ ಅಂದರೆ ನಾವು ಊಳ್ತೀವ, ಈ ನೇಗಿಲು ಹಾಕ್ಕೊಂಡು ಊಳ್ತಾರಲ್ಲ, ಆಗ ಮೇಟಿ ಅಂತ ಹಿಡ್ಕೊಳ್ತಾರೆ. ಏಕೆಂದರೆ ಆ ನೇಗಲು ಅಥವಾ ಗುಂಟೆ ಅಂತ ಏನಂತಾರೆ, ಅದು ಆ ಕಡೆ ಈ ಕಡೆ ಹೋಗಬಾರ್ದು ಅನ್ನುವ ಕಾರಣಕ್ಕೆ ಮೇಟಿ ಅಂತಾರೆ. ಮೇಟಿ ಅಂದರೆ ಇದಕ್ಕೆ ಇನ್ನೊಂದು ನಾವು ಅರ್ಥವನ್ನು ತಿಳ್ಕೊಳ್ಬೇಕು. ಕೋಟಿ ಜನರು ಎಷ್ಟೇ ವಿಚಾರಗಳನ್ನು ಹೇಳಿದಾಗ್ಯೂ, ಎಷ್ಟೇ ಬುಕ್ಗಳನ್ನು ನಾವು ಓದಿದಾಗ್ಯೂ ನಮ್ಮ ಅನುಭವ ವೇದ್ಯ ಎಂಬುದು ನಮ್ಮ ಅನುಭವಕ್ಕೆ ಬಂದಂತಹ ವಿಚಾರಗಳೇ ಸತ್ಯವಾಗಿರ್ತವೆ. ಏಕೆಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವೇ ಅದಕ್ಕೆ ಸಾಕ್ಷಿದಾರರಾಗಿರ್ತೇವೆ. ಆ ಘಟನಾವಳಿಗಳಿಗೆ, ನಡೀತಕ್ಕಂಥ ಅಂಶಗಳಿಗೆ ನಾವೇ ಖುದ್ದು ಸಾಕ್ಷಿದಾರಾಗಿದ್ದಾಗ ನಮ್ಮ ಆತ್ಮಸಾಕ್ಷಿಯ ಹೊರತಾಗಿ ಬೇರೊಬ್ಬರ ಸಾಕ್ಷಿಯ ಅವಶ್ಯಕತೆ ಇರೋದಿಲ್ಲ. ಅದಕ್ಕಾಗಿಯೇ ಮೇಟಿ ವಿದ್ಯೆ ಅಂತ ಅನುಭವಕ್ಕೆ ಹೇಳಿರೋದು. ಆದ್ದರಿಂದ ಮನುಷ್ಯನಿಗೆ ಅನುಭವಕ್ಕೆ ಬಂದರೆ ಇದೆ, ಪ್ರಕೃತಿ ಇದೆ, ಭಗವಂತನು ಇದ್ದಾನೆ ಮತ್ತು ಆತ್ಮಗಳು ಇದ್ದಾವೆ, ನಮ್ಮ ಶರೀರದೊಳಗೆ ಆತ್ಮ ಇದೆ, ಹೊರಗಡೆಲೂ ಕೂಡ ಆತ್ಮಗಳಿದೆ, ದೇವರ ಸೃಷ್ಟಿ ಹೇಗಿದೆ ಎಂಬತಕ್ಕಂಥ ವಿಚಾರಗಳು ತಿಳಿತಕ್ಕಂಥದ್ದೇ ಈ ಗುಪ್ತ ವಿದ್ಯಾ ಯೋಗದಲ್ಲಿ. ಈ ಒಂದು ಅವಕಾಶ ದೊರೆತಾಗ ನೀವು ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿಕೊಳ್ಳುವಾಗ ಗುರುಗಳ ಮುಖೇನ, ಗುರುಗಳ ಆಶೀರ್ವಾದದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನೀವು ಮುಂದುವರಿಬೇಕು ಎಂಬತಕ್ಕಂಥ ವಿಚಾರವನ್ನು ನಾನು ಹೇಳಿದ್ದೆ. ಈಗ ತಿಳಿಯಿತೆ, ಶರೀರದಲ್ಲೂ ಕೂಡ, ಶರೀರದ ಒಳಗಡೆ ಕೂಡ ನಿಮ್ಮನ್ನು ಅಶಕ್ತರನ್ನಾಗಿ ಮಾಡ್ತಾವೆ. ಶರೀರದ ಹೊರಗಡೆ ಕೂಡ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬರ್ತಾವೆ. ಅದರಲ್ಲಿ ಮುಖ್ಯವಾಗಿ ನಿಮಗೆ ಸುತ್ತಲೂ 100 ದಾರಿಗಳಿದ್ದಾವೆ. ಆದರೆ ನಿಮಗೆ ಹೋಗಬೇಕಾದಂತಹ ದಾರಿ ಬೇಕಾಗಿರೋದು ಒಂದೇ ದಾರಿ. ಆ ದಾರಿ ಯಾವುದೇ ಅನ್ನೋದೇ ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಏನು ಮಾಡ್ತೀರಾ? ನೀವು ಹುಡುಕುವಿಕೆ, ಸರಿಯಾದ ಮಾರ್ಗವನ್ನು ಹುಡುಕುವಿಕೆ ಎಂಬತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತೀರಾ. ಇದು ಹಾಗೆಯೇ ನಕಾರಾತ್ಮಕ ಶಕ್ತಿಗಳು ಪ್ರವೇಶವಾದಾಗ ನಿಮ್ಮ ಜೀವನದಲ್ಲಿ ಈ ರೀತಿ ಘಟನೆಗಳು ನಡೀತಾವೆ. ಮನುಷ್ಯ ಅಂದರೆ ಇದು, ಮನೆ ಅಂದರೆ ಇದು, ಕಷ್ಟಗಳು ಏಕೆ ಬರ್ತಾವೆ, ಸುಖಗಳು ಹೇಗೆ ಬರ್ತಾವೆ, ಪ್ರಕೃತಿಯಲ್ಲಿ ಏನಿದೆ, ಪ್ರಕೃತಿಯಲ್ಲಿ ಹೇಗೆ ನಡೀತಾ ಇದೆ, ಸಂಚಾರ ಹೇಗೆ ಆಗ್ತಾ ಇದೆ ಎಂಬತಕ್ಕಂತಹ ಹಲವಾರು, ನೂರಾರು, ಸಾವಿರಾರು ವಿಚಾರಗಳು ವಿದ್ಯೆಯ ರೂಪದಲ್ಲಿ, ಗುಪ್ತ ಜ್ಞಾನದ ರೂಪದಲ್ಲಿ ನಿಮಗೆ ಹಂತ ಹಂತವಾಗಿ ದೊರೀತಾ ಹೋಗ್ತವೆ. ಅದು ಯಾವಾಗ ನೀವು ಭಗವಂತನನ್ನು ಪೂರ್ಣವಾಗಿ ನಂಬಿ ಸಮರ್ಪಿತರಾಗಿ ನೀವು ಮರೆಯದೆ ನಿರಂತರವಾಗಿ ಈ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇದ್ದಾಗ, ಭಕ್ತಿಯುತವಾಗಿ ಪೂಜೆ ಕೈಕರ್ಯಗಳನ್ನು ನೀವು ಮಾಡ್ತಾ ಇದ್ದಾಗ ಈ ಜ್ಞಾನವು ಲಭಿಸುತ್ತೆ. ಇಲ್ಲಾಂದರೆ ನನಗೆ ನೋವಾಯಿತು ಅಂತ ನಿಮಗೆ ಮಧ್ಯದಲ್ಲೇ ಕೈ ಬಿಟ್ಟರೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ, ಆ ರೀತಿ ಘಟನೆಗಳು ಕೂಡ ನಡೆದು ಮನುಷ್ಯ ಅಧೋಗತಿಗೆ ತಲುಪಲು ಕಾರಣ ಆಗ್ತಾನೆ. ಅವನ ಅವನತಿಗೆ ಅವನೇ ಕಾರಣ, ಉನ್ನತಿಗೂ ಅವನೇ ಕಾರಣ ಎಂಬತಕ್ಕಂಥ ವಿಚಾರಕ್ಕೆ ಪೂರಕವಾಗಿ ನಡೆದುಕೊಳ್ತಾನೆ. ಮುಂದಿನ ಹಂತನದಾಗಿ ಯಂತ್ರ ಮಂತ್ರ ತಂತ್ರಗಳು ಮಾಟ ಮಂತ್ರ ಬಂದಾಗ್ಯೂ ಕೂಡ ನೀವು ನಂಬಿರ್ತಕ್ಕಂಥ ದೈವವನ್ನು ಮರೆಯಬಾರದು. ಎಂತಹದ್ದೇ ಬರದೆ, ಎಂತಹದ್ದೇ ನಕಾರಾತ್ಮಕ ಆತ್ಮ ಬರಲಿ, ಶಿವ ಶಕ್ತಿ ಏನಿದ್ದಾರೆ ಅವರ ಕೈ ಕೆಳಗೆ ಬರ್ತಕ್ಕಂತಹ ಶಕ್ತಿಗಳೇ ಆಗಿವೆ. ಅಂದರೆ ಆ ತಂತ್ರಮಂತ್ರ ಯಂತ್ರವನ್ನು ಮಾಡ್ತಕ್ಕಂಥವರು ಕೂಡ ಮಹಾಕಾಳಿ ಎಂಬತಕ್ಕಂಥ ವಿಡಿಯೋವನ್ನು ನಾನು ಮಾಡಿದ್ದೀನಿ, ಸ್ಮಶಾನ ಕಾಳಿ ಅಂತ ವಿಡಿಯೋವನ್ನು ಮಾಡಿದ್ದೀನಿ. ಆ ವಿಡಿಯೋಗಳನ್ನು ನೀವು ನೋಡಿದ್ರೆ ನಿಮಗೆ ಗಮನಕ್ಕೆ ಬರುತ್ತೆ. ಸ್ಮಶಾನ ಕಾಳಿಯನ್ನು ಪೂಜೆಯನ್ನು ಮಾಡ್ತಾರೆ ಯಾಂತ್ರಿಕರು, ಮಾಂತ್ರಿಕರು, ಮತ್ತು ಕಾಲಭೈರವನನ್ನು ಪೂಜೆಯನ್ನು ಮಾಡ್ತಾರೆ ತಾಂತ್ರಿಕರು. ಕಾಲಭೈರವ ಕೂಡ ಶಿವನ ಅವತಾರವೇ ಆಗಿದೆ. ಆದ್ದರಿಂದ ನೀವು ಶಿವಶಕ್ತಿಯನ್ನು ಪೂಜೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಈ ನಕಾರಾತ್ಮಕ ಶಕ್ತಿಗಳಿಂದ ನಮ್ಮನ್ನು ರಕ್ಷಿಸಿ ಎಂದು ಪ್ರಾರ್ಥಿಸ್ತಕ್ಕಂಥದ್ದು ಮಾಡಬೇಕು. ಅವಶ್ಯವಾಗಿ ನಿಮ್ಮ ಯಾವುದೇ ಸಮಸ್ಯೆ ಬಂದರೂ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ, ಅಕಾಲ ಮೃತ್ಯು ಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದೂರದೋಪಶಮನಂ ಶಿವಪಾದೋದಕಂ ಪಾವನಂ ಶುಭಂ ಎಂಬತಕ್ಕಂಥದ್ದು. ಅದರಲ್ಲಿ ಶಿವಂ ಎಂಬತಕ್ಕಂಥದ್ದಾಗಿದೆ, ನೀವು ಶುಭಂ ಎಂಬತಕ್ಕಂಥದ್ದನ್ನು ಸೇರಿಸ್ಕೋಬೇಕು. ಈ ಮಂತ್ರಪಠಣವನ್ನು ಹೇಳ್ತಾ ಇದ್ರೆ ನಿಮಗೆ ಅಕಾಲ ಮೃತ್ಯು ಎಂಬತಕ್ಕಂಥದ್ದು ಬರಲು ನಕಾರಾತ್ಮಕ ಶಕ್ತಿಗಳಿಂದ ನೀವು ಮುಕ್ತವಾಗಿರ್ತೀರಾ. ಈ ಮಂತ್ರವನ್ನು ಎಲ್ಲಿವರೆಗೆ ನೀವು ಹೇಳಬೇಕಂದ್ರೆ, ನಿಮಗೆ ಯಾವಾಗ ಶಾರೀರಿಕ ಸಮಸ್ಯೆಗಳು ಬರ್ತಾವೆ, ನಿಮ್ಮ ಜೀವ ಹೋಗ್ತಕ್ಕಂತಹ ಸಮಸ್ಯೆಗಳನ್ನು ನಕಾರಾತ್ಮಕ ಶಕ್ತಿಗಳು ಉಂಟು ಮಾಡ್ತವೆ ಅನ್ನೋದು ಇರುತ್ತೋ ಅಲ್ಲಿವರೆಗೆ ಹೇಳಬೇಕು, ನಿರಂತರವಾಗಿ ಹೇಳಬಾರ್ದು. ಲಾ ಆಫ್ ಅಟ್ರಾಕ್ಷನ್ನಲ್ಲಿ ನಾನು ಹೇಳಿದ್ದೀನಿ, ನೀವು ಮುಂದುವರಿಸಿಕೊಂಡು ನಿಮಗೆ ಯಾವುದು ಸಮಸ್ಯೆ ಇಲ್ಲ ಅಂತ ಇದ್ದರೂ ಕೂಡ ಈ ರೀತಿ ಮಂತ್ರವನ್ನು ನೀವು ಮುಂದುವರಿಸ್ಕೊಂಡು ಹೋದರೆ
ಇಲ್ಲ, ಈ ಆತ್ಮಕ್ಕೆ ಇನ್ನೂ ಅನುಭವ ಬೇಕಾಗಿದೆ ಇದ್ರ ಬಗ್ಗೆ ಎಂಬತಕ್ಕಂಥ ವಿಚಾರದಲ್ಲಿ ನಿಮಗೆ ಕಷ್ಟಗಳೇ ಬರ್ತಾವೆ. ಆ ಕಾರಣದಿಂದ ನಿಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ಈ ಮಂತ್ರ ಪಠಣವನ್ನು ಮಾಡಬೇಕು. ಆತ್ಮಗಳನ್ನು ಮುಖ್ಯವಾಗಿ ಭೂಮಿಗೆ ಕಳಿಸೋದೇ ಜ್ಞಾನವನ್ನು ಪಡೆಯಲಿಕ್ಕೋಸ್ಕರ. ಆದ್ದರಿಂದ ನಿಮಗೆ ಪುನಃ ನೀವು ಹೇಳ್ತಾ ಇದ್ರೆ ಇಲ್ಲ, ಈ ಒಂದು ಆತ್ಮಕ್ಕೆ ಇನ್ನು ಜ್ಞಾನ ಸಾಲದು ಎಂಬತಕ್ಕಂತಹ ವಿಚಾರವನ್ನು ಸಕಾರಾತ್ಮಕ ಶಕ್ತಿಗಳು ಅರಿತು ಇನ್ನೂ ಕಷ್ಟಗಳು ಮುಂದುವರಿಯಲಿ ಎಂಬತಕ್ಕಂತಹ ವಿಚಾರದಲ್ಲಿ ನಿಮ್ಮ ಜೀವನದಲ್ಲಿ ಘಟನೆಗಳು ನಡೀತಾವೆ. ಆದ್ದರಿಂದ ನಿಮಗೆ ಅವಶ್ಯಕತೆ ಇದ್ದಾಗ ಎಷ್ಟು ದಿನ ಬೇಕು ಅಷ್ಟು ದಿನ ಮಾತ್ರ ನಿಮ್ಮ ಕುಂಡಲಿ ಶಕ್ತಿ ಧ್ಯಾನದ ಅನುಭವವಾಗಿ ನೀವು ಹೇಳ್ಕೋಬಹುದು. ಯಾರೊಬ್ಬರು ಕೂಡ ಕುಂಡಲಿನಿ ಧ್ಯಾನವನ್ನು ಮಾಡೋಲ್ಲ, ಅವರು ಕೂಡ ಈ ಮಂತ್ರವನ್ನು ಕಷ್ಟದಲ್ಲಿದ್ದಂತಹ ಪಕ್ಷದಲ್ಲಿ ಈ ಮಂತ್ರ ಪಠಣೆಯನ್ನು ನಿಮಗೆ ಎಷ್ಟು ದಿನಗಳ ಬೇಕು, ಎಷ್ಟು ಕಾಲ ಬೇಕು, ಎಷ್ಟು ಸಮಯ ಬೇಕು, ನೀವು ಈ ಪಠಣೆಯನ್ನು ಮಾಡಿ ನಿಮಗೆ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಕುಳಿತುಕೊಳ್ಳಲು ಸ್ನಾಯುಗಳಲ್ಲಿ ನೋವು, ಬೆನ್ನು ಮೂಳೆ ನೋವು, ಕುತ್ತಿಗೆ ನೋವು ಈ ರೀತಿ ಬರ್ತಕ್ಕಂಥದ್ದು ಬಂದರೆ ನೀವು ಧ್ಯಾನವನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಧ್ಯಾನದ ಮುಕ್ತಾಯದ ನಂತರ ವಾಕ್ ಮಾಡ್ತಕ್ಕಂಥದ್ದನ್ನು ನೀವು ಅವಶ್ಯವಾಗಿ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಧಾನಗತಿಯಲ್ಲಿ ನೀವು ವಾಕ್ ಮಾಡೋದ್ರಿಂದ ನಿಮಗೆ ಸಾಮಾನ್ಯವಾಗಿ ಈ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಏಕೆಂದರೆ ಇಲ್ಲೂ ಕುಳಿತಿರೋದು ಮತ್ತು ಬೇರೆಡೆಲ್ಲೂ ಕುಳಿತಿರೋದೇ ಕೆಲಸ ಮಾಡಿದ್ರೆ ನಿಮಗೆ ಈ ರೀತಿ ನೋವುಗಳು ಕೂಡ ಸ್ನಾಯುಗಳಲ್ಲಿ ಕೂಡ ಕಂಡು ಬರ್ತವೆ. ಏಕೆಂದರೆ ಒಳಗೆ ಕೂಡ ನಿರಂತರವಾಗಿ ನಡೀತಾ ಇರುತ್ತೆ. ಯಾವೊಬ್ಬ ಮನುಷ್ಯನ ದಿಢೀರನೆ ತಗೊಂಡೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಈಗೊಂದು 100 ಆಪರೇಷನ್ ಮಾಡಿದ್ರೆ ದೇಹ ಹೇಗಾಗತ್ತೆ, ಅವನ ಮಾನಸಿಕ ಪರಿಸ್ಥಿತಿ ಕೂಡ ಹೇಗಾಗುತ್ತೆ, ಆ ರೀತಿಯ ಘಟನೆ ಕೂಡ ಶರೀರದೊಳಗೆ ನಡೀತಾ ಇರುತ್ತೆ. ಅದರಿಂದ ನೀವು ಸಮರ್ಪಕವಾಗಿ ಸದೃಢ ಮನಸ್ಸಿನಿಂದ ಮುಂದುವರಿಸ್ಕೊಂಡು ಹೋಗಬೇಕು. ಏಕೆಂದರೆ ಸಾಮಾನ್ಯವಾಗಿ ಕಷ್ಟಪಟ್ಟಂತಹ ಕಲ್ಲೇ ಶಿಲೆಯಾಗಿ ರೂಪುಗೊಳ್ಳೋದು, ಅದು ಸಾವಿರಾರು ಏಟನ್ನು ತಿಂದ ನಂತರ ಅದು ಮೂರ್ತಿಯಾಗಿ ಬದಲಾಗುವುದು. ಆದ್ದರಿಂದ ಸಾಮಾನ್ಯ ಜನರು ಹೇಳ್ತಾ ಇರ್ತಾರೆ, ನಾನು ಯೋಗನೂ ಮಾಡಲ್ಲ, ಧ್ಯಾನನೂ ಮಾಡಲ್ಲ, ಅಭ್ಯಾಸನೂ ಮಾಡಲ್ಲ, ಆದರೂ ಚೆನ್ನಾಗಿದ್ದೀನಿ, ಗಟ್ಟಿಯಾಗಿದ್ದೀನಿ, ಸಬಲವಾಗಿದ್ದೀನಿ ಮತ್ತು ಅನುಕೂಲವಾಗಿ ದುಡಿತಾ ಇದ್ದೀನಿ ಅಂತ ಹೇಳ್ತಾರೆ. ಈಗ ನೀವು ಗಮನಿಸಿ, ಅವರು ಅನುಕೂಲಸ್ಥರೇ, ನೀವು ಅನುಕೂಲಸ್ಥರೇ, ನೀವು ಪ್ರಯೋಜನಕಾರಿಗಳೇ, ಅವರ ದೇಹ ಪ್ರಯೋಜನಕಾರಿಯೇ, ಅವರು ಕುಕರ್ಮಗಳನ್ನು ಕಳೆದುಕೊಳ್ಳುತ್ತಿದ್ದಾರೆಯೇ ಅಥವಾ ನೀವು ಕುಕರ್ಮಗಳನ್ನು ಕಳೆದುಕೊಂಡು ಶ್ರೇಷ್ಠರಾಗುತ್ತಿದ್ದೀರಿ? ಯಾವ ದೇಹ ಶ್ರೇಷ್ಠ, ಯಾರ ಜೀವನ ಶ್ರೇಷ್ಠ? ಕಷ್ಟ ಬಂದ ಮಾತ್ರಕ್ಕೆ ಶ್ರೇಷ್ಠತೆ ಇಲ್ಲವೇ? ನಾವು ಹುಟ್ಟುವಾಗ ಗರ್ಭದಿಂದ ಬರುವ ಮುಂಚೆ, ತಾಯಿಯ ಗರ್ಭದಿಂದ ಬರುವ ಮುಂಚೆ ಅಥವಾ ಹುಟ್ಟುವ ಮುಂಚೆ ನಮ್ಮನ್ನು ಮಾನವ ಜನ್ಮಕ್ಕೆ ಕಳಿಸಬೇಡ, ನಾವು ಅಲ್ಲಿಗೆ ಹೋದರೆ ನಾವು ನಿನ್ನನ್ನು ಮರೆತುಕೊಳ್ತೇವೆ ಅಂತ ಭಗವಂತನಿಗೆ ಹೇಳ್ತೀವಿ. ಅದಕ್ಕೆ ಭಗವಂತ ಹೇಳುತ್ತೆ, ಇಲ್ಲಪ್ಪ, ನೀನು ಹೋಗು, ನೀನು ಮರೆತರೂ ಕೂಡ ನೀನು ನನ್ನನ್ನು ನೆನಪು ಮಾಡುವಾಗೆ ನಾನು ಮಾಡ್ತೇನೆ, ಅದರಿಂದಾಗಿ ನಾನು ನಿನ್ನನ್ನು ದೂರ ಹೋಗಲು ಬಿಡಲ್ಲ ಅಂತ ಏನು ಮಾಡ್ತಾನೆ. ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವು ಹೇಗೆ ಕಷ್ಟ ಬಂದಾಗ ದೇವರನ್ನು ನೆನೆಸ್ತೀವೋ ಆಗ ನೀವು ಅಂದ್ಕೊಳ್ಬೇಕು, ಭಗವಂತ ನಮ್ಮನ್ನು ನೆನೆಸ್ತಾ ಇದ್ದಾನೆ, ಅವನು ನಮಗೆ ಮಾತು ಕೊಟ್ಟು ಹೇಗೆ ಕಳಿಸಿರ್ತಾನೋ ಆ ರೀತಿಯಾಗಿ ನಮ್ಮನ್ನು ನೆನೆಸ್ತಾ ಇದ್ದಾನೆ. ನಮ್ಮ ಆತ್ಮಗಳು ಈ ಮಾಯೆ ಎಂಬತಕ್ಕಂತಹ ಮಹಾಮಾಯೆಯ ಬಲೆಗೆ ಬಿದ್ದು ಸಿಕ್ಕಿಕೊಂಡಿರ್ತಾವೆ. ಆದರೆ ನಮಗೆ ಅವರನ್ನು ಗುರುತಿಸಲು ತಿಳಿಯಲು ಆಗದಿದ್ದ ಪಕ್ಷದಲ್ಲೂ ಕೂಡ ಭಗವಂತ ಕಷ್ಟ ಎಂಬತಕ್ಕಂಥ ವಿಚಾರಗಳನ್ನಿಟ್ಟು, ಇಲ್ಲ ಮಗನೇ ನಾನಿದ್ದೇನೆ, ನನ್ನನ್ನು ನೆನೆಸು ಅಂತ ಅವನು ನಮ್ಮನ್ನು ನೆನಪು ಮಾಡ್ಕೊಳ್ತಾ ಇರ್ತಾನೆ ಎಂಬತಕ್ಕಂಥದ್ದು ಯಾವ ರೀತಿಯಲ್ಲಿ ಅನುಕೂಲವಲ್ಲ. ಬೇರೆ ಜನರು ಸರಳವಾದ ಹಾಗೆಯೇ ಜೀವನವನ್ನು ಮಾಡಿಕೊಂಡು ಇರ್ತಾರಲ್ಲ, ಅವರ ದೇಹ ಶ್ರೇಷ್ಠವೇ, ಅವರ ಜೀವನ ಶ್ರೇಷ್ಠವೇ, ಅಥವಾ ಕುಂಡಲಿ ಶಕ್ತಿ ಧ್ಯಾನವನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳು, ಆಧ್ಯಾತ್ಮ ಮಾರ್ಗದಲ್ಲಿ ಸಾಕ್ತಕ್ಕಂತಹ ವ್ಯಕ್ತಿಗಳು ಶ್ರೇಷ್ಠರೇ? ಯಾರು ಕರ್ಮ ಫಲದ ಅನುಸಾರವಾಗಿ ಲೆಕ್ಕ ಹಾಕಿದ್ರೆ ಆಧ್ಯಾತ್ಮ ಮಾರ್ಗದಲ್ಲಿ ಕಷ್ಟದಲ್ಲಿದ್ದಂತಹ ವ್ಯಕ್ತಿ ಕೂಡ ಸರ್ವಶ್ರೇಷ್ಠ ವ್ಯಕ್ತಿಯೇ ಆಗಿದ್ದಾನೆ. ಆದ್ದರಿಂದ ಅಲ್ಪಜ್ಞಾನಿ ಮಹಾಗರ್ವಿ, ಅಲ್ಪವಿದ್ಯೆ ಮಹಾಗರ್ವಿ ಎಂಬಂತಹ ಮಾತಿಗೆ ಗೊತ್ತಿಲ್ಲದಂತಹ ಜನಗಳು ಪ್ರಚಲಿತವಾಗಿ ಬಳಕೆಗೆ ಬರ್ತಾ ಇರ್ತಾರೆ. ಆದ್ದರಿಂದ ಅಂತವರ ಮಾತಿಗೆ ತಲೆಗೂಡಬಾರದು. ಯಾವಾಗ ಯಾವ ವ್ಯಕ್ತಿಗೆ ಮಾಟಮಂತ್ರ ಪ್ರಯೋಗವಾಗಿರುತ್ತೋ ಅಂತಹ ಸಂದರ್ಭದಲ್ಲಿ ನಕಾರಾತ್ಮಕ ಆತ್ಮಗಳು ಮುಖ್ಯವಾಗಿ ಅವಿತುಕೊಳ್ಳೋದೇ ಹೆಣ್ಮಕ್ಳ ಗಂಡು ಮಕ್ಕಳ ಗುಪ್ತಾಂಗಗಳಲ್ಲಿ. ಅಂತಹ ಸಂದರ್ಭದಲ್ಲಿ ನೀವು ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿಕೊಳ್ಳುವಾಗ ಮೂಲಾಧಾರ ಚಕ್ರ ಅಲ್ಲೇ ಇರುವ ಕಾರಣ ಅವು ನಮಗೆ ತೊಡಕನ್ನು ಉಂಟು ಮಾಡಲು ಆ ಜಾಗದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು ಕೊಡ್ತಾ ಇರ್ತವೆ. ಆದ್ದರಿಂದ ನೀವು ಮೂಲಾಧಾರ ಚಕ್ರದಲ್ಲಿ ಇರ್ತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಪಠನೆಯನ್ನು ಮಾಡಬೇಕು ಮತ್ತು ಆ ನಕಾರಾತ್ಮಕ
ಶಕ್ತಿಗಳ ನಾಶವಾಗಲಿ. ಕುಂಡಲಿನಿ ಶಕ್ತಿ ಜಾಗೃತವಾದಾಗ ಹೇಗಿದ್ದರೂ ನಮಗೆ ಪದೇ ಪದೇ ಶೌಚಕ್ಕೆ ಹೋಗ್ತಕ್ಕಂತಹ ಅವಕಾಶಗಳು ಇರುತ್ತೆ. ಆದ್ದರಿಂದ ಆ ನಕಾರಾತ್ಮಕ ಸೆಲ್ಗಳು ಕೂಡ ನಷ್ಟವಾಗಲಿ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡಿದಾಗ ಆ ನಕಾರಾತ್ಮಕ ಶಕ್ತಿಗಳು ನಷ್ಟವಾಗಿ ಹೋಗ್ತವೆ. ಅವು ಅಷ್ಟು ಸುಲಭವಾಗಿ ಹೋಗಲ್ಲ ಸ್ನೇಹಿತರೆ. ನೀವು ಯಾವಾಗ ಧ್ಯಾನವನ್ನು ಮಾಡ್ತೀರೋ ಆಗ ಆ ಜಾಗವನ್ನೇ ಬಿಟ್ಟು ಹೋಗ್ತವೆ. ನೀವು ಧ್ಯಾನವನ್ನು ನಿಲ್ಲಿಸಿದಾಗ ಪುನಃ ಆ ಜಾಗಕ್ಕೆ ಬಂದು ಅವಿತು ಕುಳಿತುಕೊಳ್ತವೆ. ಈ ರೀತಿಯಾಗಿ ಅವು ಸಮಸ್ಯೆಯನ್ನು ನೀಡ್ತವೆ. ಆದರೆ ಅವಕ್ಕೆ ಒಂದು ರೀತಿಯ ಬಂಧನವನ್ನು ಹಾಕಬೇಕು, ದಿಗ್ಬಂಧನವನ್ನು ಹಾಕಬೇಕು. ಯಾವುದೇ ನಕಾರಾತ್ಮಕ ಶಕ್ತಿ ನನ್ನ ಶರೀರದ ಯಾವುದೇ ಅಂಗದಲ್ಲಿದ್ದಾಗ್ಯೂ ಕೂಡ ಅದು ಎಲ್ಲೂ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲ. ಅದೆಲ್ಲಿದ್ದು ಹೋದಾಗ್ಯೂ ಕೂಡ ಅದು ನಷ್ಟವಾಗಲಿ ಎಂಬತಕ್ಕಂತಹ ಸಂಕಲ್ಪವನ್ನು ಮಾಡಿಕೊಂಡು ಭಗವಂತನ ನೀನೇ ಅದನ್ನು ನಷ್ಟಗೊಳಿಸು ಎಂಬತಕ್ಕಂಥ ಪ್ರಾರ್ಥನೆಯನ್ನು ನೀವು ಮಾಡಿದ್ರೆ ಅವು ನಷ್ಟವಾಗ್ತವೆ ಅಥವಾ ಅವು ಹೆದರಿಕೊಂಡು ದೇಹವನ್ನು ಬಿಟ್ಟು ಹೋಗ್ತವೆ. ಮುಂದಿನದಾಗಿ ಶರೀರದಲ್ಲಿ ಅನ್ವಾಂಟೆಡ್ ಕೂದಲುಗಳು ಬೆಳೀತಕ್ಕಂಥದ್ದು. ಹೆಣ್ಮಕ್ಳಾದರೆ ಗದ್ದದಲ್ಲಿ ಮೀಸೆಯ ರೂಪದಲ್ಲಿ ಬೆಳೀತಾವೆ. ಗಂಡು ಮಕ್ಕಳಾದರೆ ಎದೆ ಭುಜ ಅಲ್ಲಿ ಇಲ್ಲಿ ಸಾಮಾನ್ಯವಾಗಿ ಬರೋದೇ ಇಲ್ಲ, ಆ ರೀತಿ ಬೆಳೀತಾವೆ. ಮತ್ತು ಈ ಮನುಷ್ಯನ ದೇಹದಲ್ಲಿ ವಿಶೇಷವಾಗಿ ಸುಳಿಗಳು ಎಂಬತಕ್ಕಂಥದ್ದು ಉತ್ಪತ್ತಿ ಆಗ್ತವೆ. ಅದು ಶುಭವಾಗಿ ಆಗ್ಬೋದು, ಅಕಸ್ಮಾತಾಗಿ ಬೇರೆ ರೀತಿಯಲ್ಲಿ ಕೂಡ ಆಗ್ಬೋದು. ಅಂದರೆ ಯಾವ ಚೇತನ ಅವಸ್ಥೆ, ಯಾವ ಆತ್ಮದ ಅವಸ್ಥೆ, ಅದರ ಸ್ಥಿತಿಗತಿ ಹೇಗೆ ಮುಂದೆ ಶುಭಕರವಾಗಿರುತ್ತೋ ಅಥವಾ ನಕಾರಾತ್ಮಕವಾಗಿರ್ತೋ ಎಂಬಂತಹ ಚಿಹ್ನೆಯನ್ನು ಕೂಡ ಉತ್ಪತ್ತಿಯಾಗ್ತವೆ. ಇದರಿಂದ ಗಮನಿಸ್ಬೋದು ಮನುಷ್ಯನಿಗೆ ಈ ಒಂದು ಸುರುಳಿ ಎಂಬತಕ್ಕಂತಹ ಈ ಚಿಹ್ನೆ ಏನು ಉತ್ಪತ್ತಿಯಾಗಿದೆ, ಕೂದಲಲ್ಲಿ ಉತ್ಪತ್ತಿಯಾಗಿದೆ, ಅದು ಸಕಾರಾತ್ಮಕವೋ ನಕಾರಾತ್ಮಕವೋ ಅಂತ ನೋಡಿಕೊಂಡ್ರೆ ಆ ಮನುಷ್ಯನಿಗೆ ಗೊತ್ತಾಗುತ್ತೆ. ಇದು ಸಾಕಷ್ಟು ಜನರಲ್ಲಿ ನಡೆಯಲ್ಲ, ತುಂಬ ಕಡಿಮೆ ಜನರಲ್ಲಿ ಈ ಘಟನೆ ನಡೆಯುತ್ತೆ. ಏಕೆಂದರೆ ಗಡ್ಡದಲ್ಲಿನೇ ಈ ರೀತಿ ಸುರುಳಿಗಳು ಇರ್ತವೆ. ತಲೆ ಕೂದಲಲ್ಲಿ ಸುಳಿಗಳು ಅಂತ ನಾವೇನು ಹೇಳ್ತೀವಿ ಅದೇ, ನಾನು ಸುರುಳಿ ಎಂದೇ, ಅದು ಸುಳಿ. ಆ ಸುಳಿಗಳು ಉತ್ಪತ್ತಿ ಆಗ್ತವೆ. ಮುಂಭಾಗದಲ್ಲಾಗ್ಬೋದು, ತಲೆಯ ಹಿಂಭಾಗದಲ್ಲಾಗ್ಬೋದು ಉತ್ಪತ್ತಿ ಆಗ್ತವೆ. ನಿಮ್ಮ ಶಾರೀರಿಕ ಶುದ್ಧತೆ ಆದಂತಹ ಪಕ್ಷದಲ್ಲಿ, ಮಾನಸಿಕ ಶುದ್ಧತೆ ಆದಂತಹ ಪಕ್ಷದಲ್ಲಿ ಈ ಅನ್ವಾಂಟೆಡ್ ಕೂದಲುಗಳು ಏನಿರ್ತವೋ ಅವು ಹೋಗ್ತವೆ. ಅವು ನಕಾರಾತ್ಮಕ ಆತ್ಮಗಳು ನಿಮ್ಮ ದೇಹದಲ್ಲಿದ್ದರೆ ಅವು ಎಷ್ಟು ದೃಢವಾಗಿದ್ದಾವೆ, ಎಷ್ಟು ಸುದೃಢವಾಗಿದ್ದಾವೆ, ಅದರ ಆಧಾರದ ಮೇಲೆ ಕೂದಲುಗಳು ಉತ್ಪತ್ತಿ ಆಗ್ತವೆ. ಯಾರೊಬ್ಬರಲ್ಲಿ ಧ್ಯಾನವನ್ನು ಅವರು ಮಾಡದೇ ಇದ್ದಂತಹ ಪಕ್ಷದಲ್ಲಿ ಜನಗಳನ್ನು ನೋಡಿ ಅವರಲ್ಲಿ ಆ ರೀತಿ ಹೆಣ್ಣಲ್ಲಾಗಲಿ ಗಂಡಲ್ಲಾಗಲಿ ಆ ರೀತಿ ಕೂದಲುಗಳು ಬರ್ತಾ ಇದ್ದರೆ ಅವು ನಕಾರಾತ್ಮಕ ಆತ್ಮಗಳಿಂದ ಬರ್ತಾವೆ. ಅವು ನಮ್ಮ ಶರೀರದೊಳಗಡೆ ಹಾರ್ಮೋನ್ಸ್ ಅಂತಕ್ಕಂಥದ್ದು ಏನಿರ್ತವೆ ಅವನ್ನ ಇಂಬ್ಯಾಲೆನ್ಸ್ ಮಾಡ್ತವೆ. ಯಾವಾಗ ಆ ಪುರುಷರಲ್ಲಿ ಸ್ತ್ರೀ ಹಾರ್ಮೋನ್ಸ್ಗಳು ಹೆಚ್ಚಾಗ್ತವೋ ಆಗ ಸ್ತ್ರೀಯ ಅಂಶಗಳು, ಮಾತು ಕತೆ, ನಾಚಿಕೆ ಈ ಥರದ ಒಂದು ನಡತೆ ಉಂಟಾಗುತ್ತೆ. ಮತ್ತು ಹೆಣ್ಮಕ್ಳಲ್ಲಿ ಪುರುಷ ಹಾರ್ಮೋನ್ಸ್ಗಳು ಹೆಚ್ಚಾದರೆ, ಅಂದರೆ ನಕಾರಾತ್ಮಕ ಆತ್ಮಗಳು, ಪುರುಷ ಆತ್ಮಗಳು ಶರೀರದಲ್ಲಿ ಸೇರಿದರೆ ಅವರಲ್ಲಿ ಗಂಡು ಬೀರಿತನ ಮತ್ತು ಕೂದಲು ಮೀಸೆ ಕೂದಲು ಬರ್ತಕ್ಕಂಥದ್ದು, ಗದ್ದದಲ್ಲಿ ಬರ್ತಕ್ಕಂಥದ್ದು ಮತ್ತು ಗಂಡು ಮಕ್ಕಳ ಚರ್ಯೆ ಹೇಗೆ, ನಡತೆ ಹೇಗೆ ಇರುತ್ತೆ ಆ ರೀತಿಯ ನಡತೆಗಳು ಕೂಡ ಕಂಡುಬರುತ್ತೆ. ನೀವು ಶುದ್ಧಗೊಂಡ ನಂತರ ಇವೆಲ್ಲ ಸರಿ ಹೋಗುತ್ತೆ. ಅದಕ್ಕೆ ನಿರಂತರವಾದ ಧ್ಯಾನವನ್ನು ನೀವು ಮಾಡ್ತಾ ಇರಬೇಕಾಗುತ್ತೆ ಸ್ನೇಹಿತರೆ. ತಲೆ ಸುತ್ತು ಬರ್ತಕ್ಕಂಥದ್ದು, ಮರೆವು ಆಗ್ತಕ್ಕಂಥದ್ದು, ನಿದ್ದೆ ಜಾಸ್ತಿ ಆಗ್ತಕ್ಕಂತಹ ಚಟುವಟಿಕೆಗಳು ಕೂಡ ಮನುಷ್ಯನಲ್ಲಿ ಜರುಗ್ತವೆ. ತಲೆ ಸುತ್ತು ಆಗ್ತಕ್ಕಂತಹ ಕಾರ್ಯ ನಿಮಗೆ ಬಂದರೆ, ನಿಮಗೆ ಒಂದು ಸಾರಿ ಆದರೆ ಇನ್ನೊಂದು ಸಾರಿಗೆ ಧ್ಯಾನ ಮಾಡುವಾಗ ಆ ಸಮಸ್ಯೆ ನಿವಾರಣೆಗೆ ಪ್ರಾರ್ಥನೆ ಮಾಡಿ. ಮತ್ತು ಮರೆವು ಆದಾಗ ಅದನ್ನು ಮಾನಸಿಕ ಸಮಸ್ಯೆಗಳು ಬರ್ತಕ್ಕಂತಹ ವಿಚಾರದಲ್ಲಿ ನಾವು ಹೇಗೆ ಅದನ್ನು ಸರಿಪಡಿಸ್ಕೊಳ್ಬೇಕು ಎಂಬುದನ್ನು ಹೇಳ್ತೀನಿ. ನಿದ್ದೆ ಜಾಸ್ತಿ ಆದರೆ ಅದನ್ನು ಕೂಡ ನಾವು ಧ್ಯಾನದ ಅವಸ್ಥೆಯಲ್ಲೇ ಕೂಡ ಸರಿಪಡಿಸ್ಕೊಳ್ಳೋ ಕಾರ್ಯವನ್ನು ಮಾಡಬೇಕಾಗತ್ತೆ. ಒಂದು ವೇಳೆ ನಿದ್ದೆನೇ ಬರಲಿಲ್ಲ ಅಂತ ಅಂದ ಪಕ್ಷದಲ್ಲಿ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸಿ 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 ನಮೋ ನಮಃ ಎನ್ನುವ ಮಂತ್ರದಲ್ಲಿ ಬರುತ್ತಲ್ಲ, ಅದರಲ್ಲಿ ಯಾದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಸಿ 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 ನಮೋ ನಮಃ ಎಂಬತಕ್ಕಂತಹ ಮಂತ್ರವನ್ನು ನೀವು ನಿರಂತರವಾಗಿ ಹೇಳ್ತಾ ಇದ್ದರೆ ನಿಮಗೆ ಆ ಒಂದು ಮಂತ್ರ ಸಿದ್ಧವಾದ ರೀತಿ ಆಗತ್ತೆ. ಆಗ ತಾಯಿಯ ದಯೆಯಿಂದ ನೀವು ಈ ಮಂತ್ರವನ್ನು ಹೇಳಿದ್ರೆ ಸಾಕು, ನಿಮಗೆ ನಿದ್ದೆ ಸುಲಲಿತವಾಗಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಇನ್ನು ಹಲವು ಸಮಸ್ಯೆಗಳು ಮನುಷ್ಯನಿಂದ ಮನುಷ್ಯನಿಗೆ ವಿಭಿನ್ನವಾಗಿ ಉಂಟಾಗ್ತವೆ. ಅದನ್ನು ದೃಢವಾಗಿ ನೀವು ದೇವರ ಮೇಲೆ, ಭಗವಂತನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ ಭಕ್ತಿಯುತವಾದ ದಾರಿಯಲ್ಲಿ ನಡೀತಾ ಧ್ಯಾನವನ್ನು ನೀವು ಮಾಡೋದ್ರಿಂದ ನಿಮಗೆ ಅನುಕೂಲ ಖಂಡಿತ ದೊರೆಯುತ್ತೆ. ಎಲ್ಲರೂ ಕೂಡ ಈ ವಿಡಿಯೋವನ್ನು
ವಿಡಿಯೋವನ್ನು ನೋಡಿ ಪ್ರಯೋಜನವನ್ನು ಪಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೆದರಿಕೊಂಡು ಧ್ಯಾನವನ್ನು ಬಿಡಬೇಡಿ. ನಿಮ್ಮ ಆತ್ಮಕಲ್ಯಾಣಕ್ಕೆ ಇದೊಂದು ಯುಕ್ತವಾದಂತಹ ಮಾರ್ಗ ಆಗಿದೆ. ಆದ್ದರಿಂದ ಒಳ್ಳೆಯದನ್ನು ಪಡೆದುಕೊಳ್ಳಲು ನಾವು ಅವಿರತ ಶ್ರಮವನ್ನು ಪಡಲೇಬೇಕು. ಇದು ಪ್ರಕೃತಿಯ ನಿಯಮ. ಆದ್ದರಿಂದ ನೀವು ನಿರಂತರವಾಗಿ ಪ್ರಯತ್ನ ಪಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮಾನಸಿಕ ಸಮಸ್ಯೆಗಳು ಅಥವಾ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಕೂಡ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.